Hallelujah. 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 How many of you really want to, amen, understand what God has for you today? ಎಷ್ಟು ಜನ ಈ ದಿನ ದೇವರು ನನಗಾಗಿ ಏನು ಇಟ್ಟಿದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ ಸ್ತೋತ್ರ ಹೇಳೋಣ. Hallelujah. Amen. Hallelujah. Hallelujah. இந்த ஹல்லேலூயா ஸ்தோத்திர கடைசி வரையிலும் இருக்க வேண்டும். ಈ ಹಾಲೆಲೂಯಾ ಸ್ತೋತ್ರ ಕೊನೆಯವರೆಗೂ ಇರಬೇಕು. ಏಷಾಯ ದೀರ್ಘದರ್ಶನ ಪುಸ್ತಕ ಏಷಾಯ ಪ್ರವಾದನ ಗ್ರಂಥ 53வது அதிகாரம் 53ನೇ ಅಧ್ಯಾಯ அதிலே 3வது ವಚನத்தை பார்க்கும்போது ಅದರಲ್ಲಿ 3ನೇ ವಾಕ್ಯವನ್ನು ನಾವು the book ನೋಡುವಾಗ of Isaiah chapter 53 verse 3 ಏಷಾಯ 53 3ನೇ ವಾಕ್ಯ he was despised and rejected by mankind. ಅವನು ಧಿಕ್ಕರಿಸಲ್ಪಟ್ಟವನು ಮನುಷ್ಯರು ಸೇರಿಸಿಕೊಳ್ಳದವನು. Amen. Hallelujah. Hallelujah. Jesus was rejected and despised by mankind. ಯೇಸು ಮನುಷ್ಯರಿಂದ ತ್ಯಜಿಸಲ್ಪಟ್ಟವನು ಧಿಕ್ಕರಿಸಲ್ಪಟ್ಟವನು ಆಗಿದ್ದನು. Hallelujah. Hallelujah. When you read this complete chapter, ಈ ಪೂರ್ತಿ ಅಧ್ಯಾಯವನ್ನು ನೀವು ಓದಿ ನೋಡಿದ್ರೆ amen, every word speaks about the deep pain that Jesus went through. ಪ್ರತಿಯೊಂದು ವಾಕ್ಯವೂ ಕೂಡ ಯೇಸು ಅನುಭವಿಸಿದ ಆಳವಾದ ನೋವನ್ನ ಗಾಯವನ್ನು ವ್ಯಕ್ತಪಡಿಸುತ್ತದೆ. Not anything was easier for Jesus. ಯಾವುದು ಕೂಡ ಯೇಸುವಿಗೆ ಸುಲಭವಾಗಿರಲಿಲ್ಲ. Amen. Hallelujah. Hallelujah. Everything was, amen, painful. ಎಲ್ಲವೂ ಕೂಡ ನೋವುಳ್ಳದಾಗಿ Everything was beyond human words. ಎಲ್ಲವೂ ಮನುಷ್ಯನು ವ್ಯಕ್ತಪಡಿಸಲಿಕ್ಕೆ ಆಗದಂತ ಒಂದು ನೋವಿನಿಂದ ತುಂಬಿತ್ತು. Hallelujah. Hallelujah. While writing this 53rd chapter, ಈ 53ನೇ ಅಧ್ಯಾಯ ಬರೆಯುವಾಗ Isaiah is speaking, amen, about a vision that he was seeing. ಯೆಶಾಯನು ತಾನು ಕಂಡ ದರ್ಶನವನ್ನು ಕುರಿತಾಗಿ ಬರಿತಾ ಇದ್ದಾನೆ. Isaiah is writing something what he is seeing in a vision. ಆತನು ದರ್ಶನದಲ್ಲಿ ಏನನ್ನ ನೋಡ್ತಾ ಇದ್ದಾನೋ ಅದನ್ನೇ ಯೆಶಾಯನು ಅಲ್ಲಿ ಬರಿತಾ ಇರುವಂತದ್ದು. 700 years ago, even before Jesus was born. ಯೇಸು ಹುಟ್ಟುವುದಕ್ಕಿಂತ 700 ವರ್ಷಗಳ ಹಿಂದೆ. Amen. He is seeing the cross of Jesus Christ. ಆತನು ಯೇಸುವಿನ ಶಿಲುಬೆಯನ್ನ ನೋಡ್ತಾ He ಇದ್ದಾನೆ. is seeing the wounds of Jesus Christ. ಯೇಸುವಿನ ಗಾಯಗಳನ್ನ ಆತನು ನೋಡ್ತಾ He ಇದ್ದಾನೆ. is seeing how much, amen, Jesus took upon the cross, the wounds that he took upon the cross. ಯೇಸು ಶಿಲುಬೆಯಲ್ಲಿ ಎಷ್ಟೆಲ್ಲಾ ಗಾಯಗಳನ್ನು ಅನುಭವಿಸಿದನೋ ಅದನ್ನು ಕುರಿತಾಗಿ ಆತನು ನೋಡ್ತಾ ಇದ್ದಾನೆ. Not only that, ಅದು ಮಾತ್ರವೇ ಅಲ್ಲ, Isaiah was such a, amen, anointed prophet of God. ಯೆಶಾಯನು ಎಷ್ಟು ಬಲವುಳ್ಳ ಅಭಿಷೇಕಿಸಲ್ಪಟ್ಟ ಪ್ರವಾದಿ ಅಂದ್ರೆ He could even, amen, write down the emotions that God went through. ದೇವರು ಹಾದು ಹೋದಂತ ಭಾವನೆಗಳು, ಆ ಒಂದು ಸಂಕಷ್ಟಗಳು ಎಲ್ಲವನ್ನು ಕೂಡ ಆತನು ವ್ಯಕ್ತಪಡಿಸ್ತಾ He ಇದ್ದಾನೆ. is writing down everything that Jesus is feeling in his heart. ಯೇಸುವಿನ ಹೃದಯದಲ್ಲಿ ಆಗ್ತಾ ಇರುವಂತಹ ಆಲೋಚನೆಗಳು, ಆ ಒಂದು ಬಯಕೆಗಳು, ಅದನ್ನು ಭಾವನೆಗಳನ್ನ ಕೂಡ ಅಲ್ಲಿ ವ್ಯಕ್ತಪಡಿಸ್ತಾ When we ಇದ್ದಾನೆ. think about the cross, ಶಿಲುಬೆಯನ್ನು ಕುರಿತಾಗಿ ನಾವು what ಯೋಚಿಸುವಾಗ comes in front of us? ನಮ್ಮ ಮುಂದೆ ಏನ್ ಬರ್ತದೆ? It is the wounds of Jesus Christ. ಯೇಸುವಿನ ಗಾಯಗಳು ಮಾತ್ರ. When we see the cross, ನಾವು ಶಿಲುಬೆಯನ್ನು we ನೋಡುವಾಗ look at the blood that was shed. ಅಲ್ಲಿ ಸುರಿಯಲ್ಪಡ್ತಾ ಇರುವ ರಕ್ತವನ್ನು ನಾವು When we ನೋಡ್ತೇವೆ. look at the cross, ಶಿಲುಬೆಯನ್ನು ನಾವು ನೋಡುವಾಗ we see the nails on his hands and feet. ಆತನ ಕೈ ಕಾಲುಗಳಿಗೆ ಜಡಿಯಲ್ಪಟ್ಟ ಮೊಳೆಗಳನ್ನು ನಾವು ನೋಡ್ತೇವೆ. But today, ಆದ್ರೆ ಈ ದಿನ I want to share with you something that is beyond that. ಅದಕ್ಕಿಂತ ಮಿಗಿಲಾದದನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. Amen. Hallelujah. Hallelujah. அதை தாண்டி சில காரியங்கள் இருக்கிறது. ಅದನ್ನು ಮೀರಿದ ಕೆಲವು ಕಾರ್ಯಗಳಿದೆ. அதுதான் அவர் மனநொந்து போன சில காரியங்கள். ಅದೇ ಆತನು ಮನನೊಂದಂತ ಕೆಲವು ಕಾರ್ಯಗಳು. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ சில ಅಂತೀರಾ? நேரங்களிலே ಕೆಲವು ಬಾರಿ நாங்கள் சொல்லுகிறோம், ನಾವು ಹೇಳ್ತೇವೆ, amen, இந்த 2 அடி அடிச்சிடு, ಬೇಕಿದ್ರೆ ಒಂದು ಎರಡೇಟ್ ಹೊಡೆಯೋದಾದ್ರೂ அப்படி ಹೊಡೆದ್ಬಿಡು, குத்தி பேச வேண்டாம். ಆದ್ರೆ ಆ ರೀತಿ ಚುಚ್ಚಿ ಮಾತಾಡ್ಬೇಡ. ஆமாவா இல்லையா சொல்லுங்க? ಹೌದಾ ಇಲ್ವಾ ಹೇಳಿ? Because, ಯಾಕೆ ಅಂದ್ರೆ amen, emotional pain, mental pain is more severe than physical pain. ದೈಹಿಕವಾಗಿ ಆಗುವ ನೋವಿಗಿಂತ ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳು, ಹೃದಯದಲ್ಲಿ ಆಗುವಂತ ಗಾಯ, ಅದು ತುಂಬಾ ಆಳವಾದದ್ದು. அதை இயேசு பயங்கரமாய் அனுபவித்தார். ಅದನ್ನು ಯೇಸು ಬಹಳವಾಗಿ ಅನುಭವಿಸಿದರು. அதை இயேசு பயங்கரமாய் அனுபவித்தார். ಅದನ್ನು ಯೇಸು ತುಂಬಾ ಅನುಭವಿಸಿದರು. ಆಮೆನ್. ವೇದಂ சொல்லுகிறது 3வது அதிக வசனத்திலே, 3ನೇ ವಾಕ್ಯದಲ್ಲಿ ದೇವರ ವಾಕ್ಯ, அவர் மனுஷர்களால் தள்ளப்பட்டார். ಮನುಷ್ಯರಿಂದ ತಿರಸ್ಕೃತನಾದನು. Hallelujah. Hallelujah. அவர் மனுஷர்களினாலே தள்ளப்பட்டார். ಆತನು ಮನುಷ್ಯರಿಂದ எனக்கு ತಳ್ಳಲ್ಪಟ್ಟನು. பிரியமானவர்களே, ನನಗೆ அவர் ಪ್ರಿಯರಾದವರೇ, இறங்கி வந்ததே மனுஷர்களுக்காக தான். ಆತನು ಇಳಿದು ಬಂದದ್ದೇ அவர் ಮನುಷ್ಯರಿಗಾಗಿ. ஜீவன் கொடுக்க வந்ததே மனுஷர்களுக்காக. ಆತನು ಜೀವ ಕೊಡಲು ಬಂದದ್ದೇ ಮನುಷ್ಯರಿಗಾಗಿ. நரகத்திலிருந்து தப்புவிக்க வந்ததே மனுஷர்களை தான். ನರಕದಿಂದ ತಪ್ಪಿಸಲಿಕ್ಕೆ ಬಂದದ್ದೇ ಮನುಷ್ಯರಿಗಾಗಿ.
சுகப்படுத்த வந்ததே மனுஷர்களுக்காக, ಸ್ವಸ್ಥಪಡಿಸಲಿಕ್ಕೆ ಬಂದದ್ದೇ ಮನುಷ್ಯರನ್ನ, சாபங்களை உடைக்க வந்ததே மனுஷர்களுக்கு, ಶಾಪಗಳನ್ನು ಮುರಿಲಿಕ್ಕೆ ಬಂದದ್ದೇ ಮನುಷ್ಯರಿಗಾಗಿ. துக்கமான ஒரு செய்தி இது இங்கே எழுதுகிறார் தீர்க்கதரிசி. ಆದ್ರೆ ದುಃಖವಾದ ವಿಷಯವನ್ನ ಇಲ್ಲಿ ಪ್ರವಾದಿ ಬರೀತಾ ಇದ್ದಾರೆ. ஜனங்களினால் அவர் தள்ளப்பட்டார், ಮನುಷ್ಯರಿಂದಲೇ ಆತನು ತಳ್ಳಲ್ಪಟ್ಟನು, அவர் மனுஷர்களாலே தள்ளப்பட்டார், ಮನುಷ್ಯರಿಂದಲೇ ಆತನು ತಳ್ಳಲ್ಪಟ್ಟನು. என்னுடைய பிரியமான தேவ பிள்ளையே, ಈ ದಿನ ನನ್ನ ಪ್ರಿಯರಾದ ದೇವರ வாழ்க்கையில் எங்கேயோ அந்த தள்ளப்பட்ட ஒரு நிலைமையில நீ நடந்து கொண்டே இருக்கிறாய். ನಿಮ್ಮ ಜೀವಿತದಲ್ಲಿ ಎಲ್ಲೋ ಆ ತಳ್ಳಲ್ಪಟ್ಟ ಒಂದು ಪರಿಸ್ಥಿತಿಯಲ್ಲಿ ನೀವು ನಡೆದು ಹೋಗ್ತಾ ಇದ್ದೀರಾ. என் ஜனமே என்னை தள்ளிட்டாங்க, ಅಯ್ಯೋ ನನ್ನ ಸ್ವಂತ ಜನರೇ ನನ್ನನ್ನು குடும்பமே என்னை தள்ளிவிட்டது, ನನ್ನ ಕುಟುಂಬವೇ ನನ್ನನ್ನು ತಳ್ಳಿಬಿಟ್ಟರು, கூட பிறந்தவரே என்னை தள்ளிவிட்டார்கள், ನನ್ನ ಒಡ ಹುಟ್ಟಿದವನೇ ನನ್ನನ್ನು ತಳ್ಳಿಬಿಟ್ಟ, நேசித்தவர்களே என்னை தள்ளிட்டாங்க, ನಾವು ಪ್ರೀತಿಸಿದವರೇ ನಮ್ಮನ್ನ ತಳ್ಳಿಬಿಟ್ರಲ್ಲ. போவது ನಾನು ಇನ್ನೆಲ್ಲಿ ಹೋಗೋದು, நான் யாரிடத்தில் என் துக்கத்தை சொல்லிக் கொள்வது, ಯಾರ ಬಳಿಯಲ್ಲಿ ಹೋಗಿ ನನ್ನ ದುಃಖವನ್ನು ಹೇಳೋದು. இன்றைக்கு ஏமாந்து நிற்கிறீர்களா? ಆ ರೀತಿ ಏಮಾರಿಸಲ್ಪಟ್ಟು ನೀವು ಈ ದಿನ வானத்தை துறந்து உனக்காக இறங்கி வந்த தெய்வமும் கூட அப்படிதான் ஒரு நிலைமைக்கு தள்ளப்பட்டார். ಆಕಾಶವನ್ನು ತೊರೆದು ಪರಲೋಕವನ್ನೇ ತೊರೆದು ನಮಗಾಗಿ ಇಳಿದು ಬಂದಂತ ಆ ಕ್ರಿಸ್ತನೇ ನಮಗಾಗಿ ಇಂಥ ಒಂದು ಹಾದಿಯಲ್ಲಿ ಆತನು ನಡೆದು ಹೋದನು. ಮನುಷ್ಯರಿಗೆ ನಂಬಿದಾನ್ ಪರಲೋಕத்தை விட்டு இறங்கி வந்தார், ಮನುಷ್ಯರನ್ನು ನಂಬಿಯೇ ಪರಲೋಕವನ್ನು ಬಿಟ್ಟು ಇಳಿದು ಬಂದನು. தகப்பனை விட்டு இறங்கி வந்தார், ತಂದೆಯನ್ನೇ ಬಿಟ್ಟು ಆತನು ಇಳಿದು ಬಂದನು. தூதர்கள் எல்லாரையும் விட்டு செராஃபியர்கள் ಕೆರೂಬಿಯர்களை விட்டு இறங்கி வந்தார், ದೂತರನ್ನು ಸೆರಾಫಿಯರು ಕೆರೂಬಿಯರನ್ನು ಬಿಟ್ಟು ಇಳಿದು ಬಂದನು. தன்னுடைய மகிமையை இழந்து வந்தார், ತನ್ನ ಮಹಿಮೆಯನ್ನು ಬಿಟ್ಟು ಬಂದನು. யாருக்காக அவர் ஏங்கி வந்தாரோ, ಯಾರಿಗಾಗಿ ಆತನು ತವಕಿಸಿ ಬಂದನು, ಯಾರಿಗಾಗ அவர் வந்து பரலோகத்தை விட்டு வந்தாரோ, ಯಾರಿಗಾಗಿ ಪರಲೋಕವನ್ನೇ ತೊರೆದು ಬಂದನು, சாகவும் தயாராಗಿ வந்தாரோ, ಸಾಯುವುದಕ್ಕೆ ಕೂಡ ಸಿದ್ಧನಾಗಿ ಬಂದನು. அந்த மனுஷரே அவரை ಆ ಮನುಷ್ಯನೇ ಆತನನ್ನು ದೂರ ಮಾಡಿ. எத்தனை பேர் சொல்றீங்க? ಎಷ್ಟು ಜನ ಹೇಳ್ತೀರಾ இந்த உலகம் ரொம்ப கொடூரமான ஒரு உலகம், ಈ ಲೋಕ ತುಂಬಾ ಕ್ರೂರವಾದಂತ ಒಂದು ಲೋಕ, உலகம் ரொம்ப வேதனையான ஒரு உலகம், ಈ ಲೋಕ ತುಂಬಾ ವೇದನೆಯಾದ ಒಂದು ಲೋಕ. கொஞ்ச நேரம் இருந்தபடி உலகம் இருக்காது, ಸ್ವಲ್ಪ ಸಮಯ ಇರುವಂತೆ ಇನ್ನೊಂದು ಸಮಯದಲ್ಲಿ ಇರಲ್ಲ ಈ ಲೋಕ. சில நேரம் இருக்கும்படி ஜனங்கள் இருக்க மாட்டாங்க, ಕೆಲವು ಸಮಯ ಇರುವಂತೆ ಜನ ಅದೇ ರೀತಿಯಲ್ಲಿ ಇರಲ್ಲ. ஆனாலும் இந்த காலை நேரத்தில் ಆದರೂ ಈ ಮುಂಜಾನೆಯ ಸಮಯದಲ್ಲಿ இதயங்கள் கலங்காமல் இருப்பதாக, ನಿಮ್ಮ ಹೃದಯಗಳು ಕಳವಳಗೊಳ್ಳದಿರಲಿ, இதயங்கள் பயப்படாமல் இருப்பதாக, ನಿಮ್ಮ ಹೃದಯಗಳು ಅಂಜದಿರಲಿ. எங்களுக்கு ஒரு நம்பிக்கை உண்டு, ನಮಗೊಂದು ನಂಬಿಕೆ ಇದೆ, எங்களுக்கு ஒரு நம்பிக்கை உண்டு, ನಮಗೊಂದು ನಂಬಿಕೆ ಇದೆ. எங்களுக்காக சிலுவையில் மரித்த அந்த ரட்சகர் தான் எங்களுடைய நம்பிக்கை. ನಮಗಾಗಿ ಶಿಲುಬೆಯಲ್ಲಿ ಜೀವ ಕೊಟ್ಟ ಆ ರಕ್ಷಕನೇ ನಮ್ಮ ನಂಬಿಕೆ. அவர் சிலுவையிலும் அனாதியாக தான் தொங்கினார், ಆತನು ಶಿಲುಬೆಯಲ್ಲೂ ಅನಾಥನಾಗಿ சிலுவையிலும் யாரும் இல்லாமல் தான் அவர் தனிமையாய் மாறினார். ಶಿಲುಬೆಯಲ್ಲಿ ಯಾರು ಇಲ್ಲದೆ ಅನಾಥನಾಗಿ ಆತನು ಮಾರ್ಪಟ್ಟನು. ಹಲ್ಲೆಲೂಯಾ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತ? வேதம் சொல்லுகிறது உயிர் இருக்கிற உலகத்திலிருந்தே அவர் வேருக்கு பிரிக்கப்பட்டார். ದೇವರ ವಾಕ್ಯ ಹೇಳ್ತಿದೆ ಜೀವಲೋಕದಿಂದಲೇ ಆತನು ಕೀಳಲ್ಪಟ್ಟನು. ஹல்லேலூயா. ஹல்லேலூயா. இந்த காலை நேரத்தில் ಈ ಮುಂಜಾನೆಯ ಸಮಯದಲ್ಲಿ இந்த வார்த்தையை கர்த்தர் உங்கள் உள்ளத்தில் பேச போகிறார். ಈ ವಾಕ್ಯವನ್ನು ದೇವರು ನಿಮ್ಮ ಹೃದಯದೊಳಗೆ ಮಾತನಾಡಲಿಕ್ಕಿದ್ದಾರೆ. ಹಲ್ಲೇಲೂಯಾ. எத்தனை பேர் சொல்றீங்க? ಎಷ್ಟು ಜನ ಹೇಳ್ತೀರಾ இன்னைக்கு ஆண்டவர் என்னை கட்டி எழுப்ப போகிறார். ಈ ದಿನ ದೇವರು ನನ್ನನ್ನು ಮತ್ತೆ ಕಟ್ಟಿ ಎಬ್ಬಿಸಲಿಕ್ಕಿದ್ದಾರೆ. இருக்க போகிறதில்ல. ಈ ದಿನ ನಾನು ಸೋತು ನಿರಾಶೆಯಲ್ಲಿ ಇರೋದಿಲ್ಲ, கவலைப்பட போகிறதில்ல, ಇನ್ನು ನಾನು ಚಿಂತೆ ಪಡೋದಿಲ್ಲ. எனக்குள்ள வாழுகிறவர், ನನ್ನೊಳಗೆ ಜೀವಿಸುವ இந்த உலகத்தில் இருக்கிற எல்லா தனிமையை விட எல்லா கவலையை விட பெரியவராக, ಈ ಲೋಕದಲ್ಲಿರುವ ಎಲ್ಲ ಚಿಂತೆಗಿಂತ ಎಲ್ಲ ಒಂಟಿತನಕ್ಕಿಂತ ಆತನು ಮೇಲಾದವನು. ஒரு காலத்தில் எல்லாரோடும் கூட சந்தோஷமா இருந்த நீங்க ಒಂದು ಕಾಲದಲ್ಲಿ ಎಲ್ಲರೊಂದಿಗೆ ಸಂತೋಷವಾಗಿದ್ದ இன்றைக்கு எல்லாம் இழந்து ஒரு புதிய உலகத்தையே நீங்கள் பார்த்து கொண்டிருக்கலாம். ಈ ದಿನ ಎಲ್ಲವನ್ನು ಕಳೆದುಕೊಂಡು ಒಂದು ಹೊಸ ಲೋಕವನ್ನೇ ನೀವು ನೋಡ್ತಾ ಇರಬಹುದು. அந்த பழைய நாட்களையே நினைத்து கொண்டு நீங்கள் ஏங்கிக் கொண்டிருக்கலாம். ಹಳೆಯ ದಿನಗಳನ್ನೇ ನೆನೆಸಿ ನೀವು ತವಕಿಸ್ತಾ ಇರಬಹುದು. இந்த காலை நேரத்திலும் ಆದ್ರೆ ಈ ಮುಂಜಾನೆಯ ಸಮಯದಲ್ಲಿ ஆண்டவர் உங்களை உற்சாகப்படுத்த விரும்புகிறார். ದೇವರು ನಿಮ್ಮನ್ನು ಉತ್ತೇಜನ ಪಡಿಸಲಿಕ್ಕೆ ಬಯಸ್ತಾರೆ. நீங்க உற்சாகப்படுகிறது மட்டுமல்ல, ನೀವು ಉತ್ಸಾಹಗೊಳ್ಳೋದು ಮಾತ್ರವಲ್ಲ, அநேகர்களை உற்சாகப்படுத்துகிறவர்களாய் மாறுவீங்க. ಅನೇಕರನ್ನು ಉತ್ಸಾಹ ಪಡಿಸುವವರಾಗಿ ಮಾರ್ಪಡ್ತೀರಾ. முகங்களிலே சிரிப்பை கொண்டு வருகிறவர்களாய் மாறுவீங்க. ಅನೇಕ ಮುಖಗಳಲ್ಲಿ ನಗುವನ್ನು ತರುವವರಾಗಿ ನೀವು ಮಾರ್ಪಡ್ತೀರಾ. ಪರಲೋಕத்தையே கொண்டு வருகிறவர்களாய் மாறுவீங்க. ಹೃದಯಗಳಲ್ಲಿ ಪರಲೋಕವನ್ನೇ ಕೊಂಡು ತರುವವರಾಗಿ ನೀವು ಮಾರ್ಪಡ್ತೀರಾ. இருக்கிறவர்களை பார்த்து சொல்லுங்க, ಪಕ್ಕದಲ್ಲಿರೋರ್ನ ನೋಡಿ ಹೇಳಿ, தனி அல்ல, ನೀವು ಒಂಟಿ ಅಲ್ಲ. சொல்லுங்க, நீங்க தனி அல்ல, ನೀವು ಒಂಟಿ ಅಲ್ಲ. பரலோகமே உங்க சார்பில் இருக்கிறது. ಪರಲೋಕವೇ ನಿಮ್ಮ ಪಕ್ಷವಾಗಿದೆ. பரலோகமே உங்க சார்பில் இருக்கிறது. ಪರಲೋಕವೇ ನಿಮ್ಮ ಪಕ್ಷದಲ್ಲಿದೆ. ஆமென். யோவான் எழுதின சுவிசேஷம் ಯೋಹನ ಬರೆದ ಸುವಾರ್ತೆ 1வது அதிகாரத்தில் 1ನೇ ಅಧ್ಯಾಯದಲ್ಲಿ யோவான் எத்தனையெல்லாம் அவரை விவரிக்க முடியுமோ அவளெல்லாம் விவரிக்கிறார். ಯೋಹಾನನು ಆತನನ್ನು ಎಷ್ಟಾಗಿ ವರ್ಣಿಸಲಿಕ್ಕೆ
ಸಾಧ್ಯವೋ ಅಷ್ಟೆಲ್ಲ ವರ್ಣಿಸ್ತಾರೆ. ஏசாயா தீர்க்கதரிசி 53 எப்படியெல்லாம் இயேசுடைய துக்கத்தை வர்ணிக்க முடியுமோ அப்படியெல்லாம் வர்ணிக்கிறார். ಏಷಾಯ 53ನೇ ಅಧ್ಯಾಯದಲ್ಲಿ ಏಷಾಯನು ಹೇಗೆಲ್ಲ ಯೇಸುವಿನ ದುಃಖವನ್ನು ವರ್ಣಿಸಲಿಕ್ಕೆ ಸಾಧ್ಯವೋ ಹಾಗೆಲ್ಲ ವರ್ಣಿಸ್ತಾರೆ. ஆனா யோவான் எழுதுகிறதை பாருங்க. ಆದ್ರೆ ಯೋಹಾನು ಬರೆಯೋದನ್ನ ನೋಡಿ. ஆமென். அந்த ஏசாயா தீர்க்கதரிசி எழுதின அந்த நபர் யார் என்றதை குறித்தாக யோவான் 1 எழுதுகிறார். ಏಷಾಯನು ಬರೆದಂತ ಆ ವ್ಯಕ್ತಿ ಯಾರೆಂಬುದಾಗಿ ಇಲ್ಲಿ ಯೋಹಾನು ಅದನ್ನು ವ್ಯಕ್ತಪಡಿಸ್ತಾನೆ. ஹalleluya. ಹalleluya. அவர் சொல்லுகிறார், ಆತನು ಹೇಳ್ತಾನೆ, ஆதியில் வார்த்தை இருந்தது, ಆದಿಯಲ್ಲಿ ವಾಕ್ಯವಿತ್ತು, அந்த வார்த்தை தேவனோடு இருந்தது, ಆ ವಾಕ್ಯ ದೇವರ ಬಳಿಯಲ್ಲಿ, அந்த வார்த்தையே தேவனாயிருந்தது, ಆ ವಾಕ್ಯವೇ ದೇವರಾಗಿತ್ತು, அந்த வார்த்தையால தான் சகலமும் ಆ உண்டாக்கப்பட்டது, ವಾಕ್ಯದ ಮೂಲಕವೇ ಸಮಸ್ತವು ಉಂಟಾಯಿತು, அந்த வார்த்தை இல்லாமல் ஒன்றும் உண்டாக்கப்படவில்லை, ಆ ವಾಕ್ಯವಿಲ್ಲದೆ ಒಂದು ಉಂಟಾಗಲಿಲ್ಲ, அந்த வார்த்தை தான் மனுஷர்கள் மத்தியில மாம்சமா இறங்கி வந்தது, ಆ ವಾಕ್ಯವೇ ಮನುಷ್ಯರ ಮಧ್ಯದಲ್ಲಿ ಮಾಂಸವಾಗಿ ನರಾವತಾರ, அந்த வார்த்தை தான் இந்த உலகத்துக்கு வெளிச்சமாயிருந்தது, ಆ ವಾಕ್ಯವೇ ಈ ಲೋಕಕ್ಕೆ ಬೆಳಕಾಗಿತ್ತು, எந்த மனிதனையும் பிரகாசிக்க பண்ணுகிற ஒளியாய் அவர் இருந்தார், ಯಾವ ಮನುಷ್ಯನನ್ನು ಪ್ರಕಾಶಿಸುವ ಬೆಳಕಾಗಿ ஒரு ಆತನಿದ್ದನು. பெரிய ஹல்லேலூயா கேட்கலாமா? ಒಂದು ದೊಡ್ಡ ಹಲ್ಲೆಲೂಯಾ எனக்கு ಕೇಳಲಿಕ್ಕೆ பிரியமானவர்களே, ಸಾಧ್ಯವೇ? ನನಗೆ ಪ್ರಿಯರಾದವರೇ, இதே யோவான், ಇದೇ ಯೋಹಾನನು, ஆமென், அந்த ஒரு ஏசாயா தீர்க்கதரிசி எழுதின அந்த வார்த்தையிலிருந்து ஒரு வார்த்தையை குறிப்பிட்டு பேசுகிறார். ಆ ಯೆಶಾಯನು ಬರೆದಂತ ಆ ಒಂದು ವಾಕ್ಯದಿಂದ ಈತನು ಆ ಒಂದು ವಾಕ್ಯವನ್ನು ಇಲ್ಲಿ ಮಾತನಾಡ್ತಾನೆ. ஆமென். நல்ல கவனிங்க. ಚೆನ್ನಾಗಿ ಗಮನಿಸಿ. யோவான் 1வது அதிகாரத்திலே சிலுவை பற்றி எங்குமே பேசப்படுவதில்லை. ಯೋಹಾನ 1ನೇ ಅಧ್ಯಾಯದಲ್ಲಿ ಶಿಲುಬೆಯ ಕುರಿತಾಗಿ ಎಲ್ಲಿಯೂ ಮಾತನಾಡಲ್ಪಟ್ಟಿಲ್ಲ. ಆದರೆ ஏசாயா தீர்க்கதரிசி 53 பேசின ஒரு வார்த்தையை யோவான் இங்கே குறிப்பிடுகிறார். ಯೆಶಾಯ 53ನೇ ಅಧ್ಯಾಯದಲ್ಲಿ ಯೆಶಾಯನು ಮಾತನಾಡಿದ ಒಂದು ಮಾತನ್ನು ಇಲ್ಲಿ ಯೋಹಾನನು ಬರಿತಾನೆ. ஏன் யோவான் சொல்லுகிறார்? ಯೋಹಾನನು ಹೇಳ್ತಾನೆ, அவராலவே இந்த உலகம் உண்டாக்கப்பட்டது, ಆತನ ಮೂಲಕವೇ ಈ ಲೋಕ அவரே ಸೃಷ್ಟಿಸಲ್ಪಟ್ಟಿತು, இந்த பூமிக்கு இறங்கி வந்தார், ಆತನೇ ಈ ಲೋಕಕ್ಕೆ ಇಳಿದು ಬಂದನು, ஆனால் இந்த பூமி அவரை கண்டுபிடிக்கவில்லை. ಆದರೆ ಈ ಭೂಮಿ ಈ ಲೋಕ ಆತನನ್ನು ಕಂಡು ಹಿಡಿಯಲಿಲ್ಲ. ஆமென். ஹல்லேலூயா. ಹಲ್ಲೆಲೂಯಾ. அவர் தன் ஜனங்கள் மத்தியிலே, அவருடைய ஜனங்கள் மத்தியிலே வந்தார். ಆತನು ತನ್ನ ಸ್ವಂತ ಸ್ವಾಸ್ಥ್ಯದ ಬಳಿಗೆ ಬಂದನು. ஆமென். ஹல்லேலூயா. ಹಲ್ಲೆಲೂಯಾ. ಆದರೆ அவர்கள் அவரை ஏற்றுக்கொள்ளவில்லை. ಅವರೇ ಆತನನ್ನು ಸ್ವೀಕರಿಸಲಿಲ್ಲ. எத்தனை பேருக்கு நான் சொல்லுகிறது புரியுது? ಎಷ್ಟು ಜನರಿಗೆ ನಾನು ಹೇಳೋದು ಅರ್ಥವಾಗ್ತಾ ಇದೆ? Listen to me, my dear people of God. ಪ್ರಿಯ ದೇವ ಜನರೇ, ನಾ ಹೇಳೋದನ್ನ ಗಮನಿಸಿ ಕೇಳಿ. Isaiah says, ಯೆಶಾಯನು ಹೇಳ್ತಾನೆ, he came to, the Bible says he was rejected by mankind. ಆತನು ಮನುಷ್ಯರಿಂದಲೇ ತಳ್ಳಲ್ಪಟ್ಟವನು. But here John says, ಆದ್ರೆ ಇಲ್ಲಿ ಯೋಹಾನನು ಹೇಳ್ತಾನೆ, அவர் தன்னவர்கள் மத்தியில் வந்தார், ಆತನು ತನ್ನವರ ಮಧ್ಯದಲ್ಲಿ ಬಂದನು, தன்னவர்களை தேடி வந்தார், ಆತನು ತನ್ನವರನ್ನು ಹುಡುಕಿ ಬಂದನು. ಆದರೆ அவர்கள் அவரை ஏற்றுக்கொள்ளல, ಅವರು ಆತನನ್ನು ಸ್ವೀಕಾರ அவரை ಮಾಡಲಿಲ್ಲ, ஏற்றுக்கொள்ளல, ಅವರು ಆತನನ್ನು ಅಂಗೀಕರಿಸಲಿಲ್ಲ. Yesterday I tell you, I have read this passage several times, but yesterday something happened. ಇದನ್ನು ಅನೇಕ ಬಾರಿ ನಾನು ಈ ವಾಕ್ಯವನ್ನು ಓದಿದ್ದೇನೆ, ಆದ್ರೆ ನಿನ್ನೆ ಏನೋ ಒಂದು ಸಂಭವಿಸಿತು. While I was reading this scripture, ಈ ಒಂದು ವಾಕ್ಯವನ್ನು ನಾನು ನಿನ್ನೆ ಓದ್ತಾ ಇರುವಾಗ I could feel, Holy Spirit telling me again and again to read the same scripture. ಪವಿತ್ರಾತ್ಮ ದೇವರು ಪದೇ ಪದೇ ಅದೇ ವಾಕ್ಯವನ್ನು ಓದುವಂತೆ ನನಗೆ ಹೇಳಿದ್ರು. நான் திரும்பி அதை படிக்கிறேன், ಮತ್ತೆ ನಾನು ಅದನ್ನು ಓದ್ತೇನೆ. எனக்குள்ள அதை படிக்க படிக்க துக்கம் நிரம்புகிறது. ನನಗೆ ಅದನ್ನು ಓದ್ತಾ 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 ಹೃದಯದಲ್ಲಿ ದುಃಖ ತುಂಬುತ್ತಾ ಇದೆ. தன்னவர்களிடத்தில் வந்தார், ಆತನು ತನ್ನ ಸ್ವಂತ ಜನರ ಬಳಿಗೆ ಬಂದನು, ஆனால் அவர்கள் அவரை ஏற்றுக்கொள்ளல. ಆದರೆ ಅವರು ಆತನನ್ನು ಸ್ವೀಕರಿಸಲಿಲ್ಲ. தன் ஜனங்கள் மத்தியில வந்தார், ಆತನು ತನ್ನ ಸ್ವಂತ ಜನರ ಮಧ್ಯದಲ್ಲಿ ಬಂದನು. உண்டாக்கின உலகத்தில், ಆತನೇ ಉಂಟು ಮಾಡಿದ ಲೋಕದಲ್ಲಿ, அந்த உலகத்தில் அவரೇ இறங்கி வந்தார், ಆತನೇ ಆ ಲೋಕಕ್ಕೆ ಇಳಿದು ಬಂದನು. ஆனால் அவர்கள் ஏற்றுக்கொள்ளவில்லை. ಆದರೆ ಆತನನ್ನು ಅವರು ಅಂಗೀಕರಿಸಲಿಲ್ಲ. பிரியமான தேவ பிள்ளையே, ನನಗೆ ಪ್ರಿಯರಾದ ದೇವ ಜನರೇ, ஏசாயா என்னத்தை எழுதினார்? ಹಾಗಾದ್ರೆ ಯೆಶಾಯನು ಏನನ್ನು ಬರೆದನು? ஏசாயா எழுதினபடி ಯೆಶಾಯನು ಬರೆದಂತೆ அவர் மனுஷர்களினால தள்ளப்பட்டவராய் இருந்தார் என்று எழுதின வார்த்தையுடைய அர்த்தம் என்ன? ಆತನು ಮನುಷ್ಯರಿಂದ ತಳ್ಳಲ್ಪಟ್ಟನು, ಮನುಷ್ಯರು ಸೇರಿಸಿಕೊಳ್ಳದವನು ಅಂತಂದ್ರೆ ಏನು ಅರ್ಥ? ஒரு நாள், ಒಂದು ದಿನ அவர் வானாதி வானத்தின் தேவன், ಆತನು ಪರಲೋಕದ ದೇವರು, பூமியில் இறங்கி வந்து மனுஷனை தன்னுடைய கையால உண்டாக்கினார். ಆತನು ಭೂಮಿಗೆ ಇಳಿದು ಬಂದು ಮನುಷ್ಯನನ್ನು ತನ್ನ ಕರದಿಂದಲೇ ಮಾಡಿದನು.
ஒவ்வொன்றையும் கூட அந்த மனுஷனுக்காகவே 6 நாட்கள் உண்டாக்கினார். ಎಲ್ಲವನ್ನು ಮನುಷ್ಯನಿಗಾಗಿ 6 ದಿನಗಳು ಆತನು ಉಂಟು ಮಾಡಿದನು. 6வது நாள் 6ನೆಯ ದಿನ அவர் வந்து மனுஷனை தன்னுடைய ரூபத்திலும் தன்னுடைய ஸ்வரூபத்திலும் உண்டாக்கினார். ಆತನು ಮನುಷ್ಯನನ್ನು ತನ್ನ ಸ್ವರೂಪದಂತೆ ತನ್ನ ಹೋಲಿಕೆಯಂತೆಯೇ ಉಂಟು ಮಾಡಿದನು. அவனுக்குள்ள ஜீவ சுவாசத்தை ஊதினார். ಅವನೊಳಗೆ ಜೀವ ಶ್ವಾಸವನ್ನು ಊದಿದನು. அவனுக்காக ஒரு ஏதேன் என்ற அழகான ஒரு தோட்டத்தை உண்டாக்கினார். ಅವನಿಗಾಗಿ ಏದೇನ್ ಎನ್ನುವಂತ ಸುಂದರವಾದ ತೋಟವನ್ನೇ ಉಂಟು ಮಾಡಿದನು. அவனுக்காக நதிகளையும் கனிதருகிற மரங்களையும் உண்டாக்கினார். ಅವನಿಗಾಗಿ ನದಿಗಳನ್ನು ಫಲ ಕೊಡುವ ವೃಕ್ಷಗಳನ್ನು ಉಂಟು ಮಾಡಿದನು. அது மட்டுமல்ல, தினமும் கூட தேவன் இறங்கி வந்து மனுஷனோடு நடந்தார். ಅದು ಮಾತ್ರವಲ್ಲ, ಪ್ರತಿ ದಿನವೂ ಆತನು ಇಳಿದು ಬಂದು ಮನುಷ್ಯರೊಂದಿಗೆ ಸಂಚರಿಸಿದನು. ಹಲ್ಲೆಲೂಯಾ. ஒவ்வொரு நாளும் கூட ಪ್ರತಿ ದಿನವೂ ಕೂಡ தேவன் ஆதாமோடு ஏவாளோடு நடக்க இறங்கி வந்தார். ದೇವರು ಆದಾಮನೊಂದಿಗೆ ಹವ್ವಳೊಂದಿಗೆ ನಡೆಯುವುದಕ್ಕಾಗಿ ಇಳಿದು ಬಂದನು. ಯಾರು ಈ ದೇವರು? சத்தியமானவர், ಸತ್ಯವಂತನು. யார் இந்த தேவர்? ಯಾರು ಈ ದೇವರು? நீதி உள்ளவர், ನೀತಿ ಉಳ್ಳವನು. யார் இந்த தேவர்? ಯಾರು ಈ ದೇವರು? பரிசுத்தத்திலேயே அதி பரிசுத்தமானவர், ಪರಿಶುದ್ಧತೆಯಲ್ಲಿಯೇ ಉನ್ನತನಾದ ದೇವರು. பரலோகத்தில் இருக்கிற தூதர்கள், செராபியர்கள், கெரூபியர்கள் யாவரும் பரிசுத்தர் பரிசுத்தர் பரிசுத்தர், சேனைகளின் கர்த்தர் பரிசுத்தர் என்று என்றென்றுமே போற்றி பாடத்தக்கவர். ಪರಲೋಕದಲ್ಲಿರುವ ಸೆರಾಫಿಯರು, ಕೆರೂಬಿಯರು, ದೇವದೂತರೆಲ್ಲ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಅಂತ ರಾತ್ರಿ ಹಗಲು ಎಂದೆಂದಿಗೂ ಸ್ತುತಿಸಲು ತಕ್ಕವನಾಗಿರುವಂತ ದೇವರು. பரிசுத்தமான பரலோகத்தில் வாசம் பண்ணுகிற பரிசுத்தமானவர், ಪರಿಶುದ್ಧವಾದ ಪರಲೋಕದಲ್ಲಿ ವಾಸ ಮಾಡುವಂತ ಪರಿಶುದ್ಧನು. அநீதி அறியாதவர், ಅನೀತಿಯನ್ನು ಅರಿಯದೇ ಇರುವಾತನು. குற்றம் செய்ய தெரியாதவர், ಪಾಪ ಮಾಡ್ಲಿಕ್ಕೆ ಗೊತ್ತೇ ಇಲ್ಲದವನು. பாவத்தை பார்க்காத சுத்த கண்ணுள்ளவர், ಪಾಪವನ್ನು ಕಾಣದ ಶುದ್ಧ ಕಣ್ಣುಳ್ಳಾತನು. கபடம் இல்லாதவர், ಕಪಟ ಇಲ್ಲದೆ ಇರುವವನು. பட்சம் இல்லாதவர், ಪಕ್ಷಪಾತವಿಲ್ಲದವನು. ಹಲ್ಲೆಲೂಯಾ. அவர் கபடமே இல்லாதவர், ಆತನಲ್ಲಿ ಕಪಟವೇ ಇಲ್ಲ. குற்றமே தெரியாத ஒரு தெய்வம். ಆತನಿಗೆ ಪಾಪ ಅನ್ನೋದೇ ಗೊತ್ತಿಲ್ಲ. அந்த தேவன் மனுஷனை உண்டாக்கி அந்த மனுஷனோடு நடக்க தினமும் இறங்கி வந்தார். ಆ ದೇವರು ಮನುಷ್ಯನನ್ನು ಉಂಟು ಮಾಡಿ ಆ ಮನುಷ್ಯನೊಂದಿಗೆ ನಡೆದಾಡ್ಲಿಕ್ಕೆ ಪ್ರತಿದಿನ ಇಳಿದು ಬರ್ತಾ ಇದ್ರು. ஒரு நாள் ಆದ್ರೆ ಒಂದು ದಿನ அவர் ஏமாற்றப்பட்டார். ಆತನು ಏಮಾರಿಸಲ್ಪಟ್ಟನು. அவர் இறங்கி வந்தபோது ಆತನು ಇಳಿದು ಬಂದಾಗ மனுஷன் அவர் முன்பதாக வரல. ಮನುಷ್ಯನು ಆತನ ಮುಂದೆ ಬರಲೇ ಇಲ್ಲ. ಅವನೇ கேட்டார், ஆண்டவர் ஏன் ஒளிந்து கொண்டிருக்கிறாய் ஆதாம்? ದೇವರು ಆದಾಮನ್ ನೋಡಿ ಕೇಳ್ತಾ ಇದ್ರು, ಆದಾಮನೇ ಯಾಕೆ ನೀ ಬಚ್ಚಿಟ್ಟುಕೊಂಡಿದ್ದೀಯ? ஆதாம் சொன்ன, ಅದಕ್ಕೆ ಆದಾಮನು ಹೇಳಿದನು, எனக்கு வெட்கமா இருக்கு ஆண்டவரே, ನನಗೆ ನಾಚಿಕೆ ಆಗ್ತಾ ಇದೆ. பரிசுத்தமான தேவன் முன்பதாக நிக்க வெட்கமா இருக்கு. ಪರಿಶುದ್ಧನಾದ ದೇವರ ಮುಂದೆ ನಿಂತುಕೊಳ್ಳಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. குற்றம் செய்திருக்கிறேன், ನಾನು ಪಾಪ ಮಾಡಿದ್ದೇನೆ. செய்யக்கூடாது என்று சொன்னதை நான் செய்திருக்கிறேன், ಮಾಡಬೇಡ ಅಂತ ಹೇಳಿದ್ದನ್ನ ನಾನು ಮಾಡಿದ್ದೇನೆ. ஐயோ நான் என்ன செய்வது? ಅಯ್ಯೋ ನಾನು ಏನ್ ಮಾಡೋದು? ஐயோ நான் என்ன செய்வது? ಅಯ್ಯೋ ನಾನು ಏನ್ ಮಾಡೋದು? வேற வழி தெரியல, ನನಗೆ ಮಾರ್ಗ ಗೊತ್ತಿಲ್ಲ. ஆனால் ஆண்டவருடைய வார்த்தை சொல்லுகிறது, ಆದ್ರೆ ದೇವರ ವಾಕ್ಯ ಹೇಳ್ತದೆ, ஆமென், ஆண்டவர் அந்த தோட்டத்திலிருந்து தான் அவனை வெளியே தள்ளினார் தவிர, ದೇವರು ಆ ತೋಟದಿಂದ ಅವನನ್ನು ಹೊರಗೆ ಹಾಕಿದ್ರೆ ಹೊರತು, ஆமென், ஆண்டவர் தன்னுடைய இதயத்திலிருந்து அவரை வெளியே போட முடியல. அவருக்கு ದೇವರು ತನ್ನ ಹೃದಯದಿಂದ ಅವನನ್ನು ಹೊರಗಾಕ್ಲಿಕ್ಕೆ ಆ ದೇವರಿಂದ ಸಾಧ್ಯವಾಗಲಿಲ್ಲ. என்னத்துக்காக அவர்கள் தேவனுடைய மகிமை இழந்தார்கள்? ಯಾವುದಕ್ಕಾಗಿ ಅವರು ದೇವರ ಮಹಿಮೆಯನ್ನು ಕಳೆದುಕೊಂಡರು? எதற்காக அவங்க தூரமானார்கள்? ಯಾವುದಕ್ಕಾಗಿ ಅವರು ದೇವರಿಂದ ಬೇರ್ಪಟ್ಟರು? பிசாசின் வார்த்தையை நம்பினதுக்காக, ಸೈತಾನನ ಮಾತನ್ನು ನಂಬಿದ್ರಿಂದ. எனக்கு பிரியமானவர்களே, ನನಗೆ ಪ್ರಿಯರಾದವರೇ, தேவனுடைய வார்த்தையில் நாங்கள் பார்க்கிறோம், ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, அந்த நாள் முதல் கொண்டு ಆ ದಿನ ಮೊದಲುಗೊಂಡು ஆமென் முழு பைபிள் எழுத ஆரம்பித்தது. ಸಂಪೂರ್ಣ ಬೈಬಲೇ ಬರೆಯಲು ಆರಂಭಿಸಿತು. புதிய பைபிளே வந்து ஆமென் உருவாக்க ஆரம்பிக்கப்பட்டது. ಹೊಸ ಬೈಬಲ್ನೇ ಅದು ಸೃಷ್ಟಿಸಲ್ಪಡಲು ஏதேனுக்குள்ள இருந்த ஒரு கதை, ಏದೇನ್ನಲ್ಲಿದ್ದಂತ ಒಂದು ಕಥೆ, ஏதேனுக்காக இருந்த ஒரு கதை, ಏದೇನ್ಗಾಗಿ ಇದ್ದಂತ ಒಂದು ಕಥೆ, மனுஷன் செய்த பாவத்தை நிமித்தமாய் ಮನುಷ್ಯನು ಮಾಡಿದ ಪಾಪದ ನಿಮಿತ್ತವಾಗಿ வளர்ந்து கொண்டே போனது. ಅದು ಹಾಗೆ ಬೆಳೆಯುತ್ತಲೇ ಹೋಯಿತು. ஆமென். தேவன் தீர்க்கதரிசிகளை அனுப்பினார், ದೇವರು ಪ್ರವಾದಿಗಳನ್ನ ಕಳಿಸಿಕೊಟ್ರು, தேவன் வந்து வல்லமையான ஊழியர்களை அனுப்பினார், ದೇವರು ಬಲವಾದ ಸೇವಕರನ್ನ ಕಳಿಸಿಕೊಟ್ರು. எதுவுமே மாறல, ಯಾವುದು ಮಾರ್ಪಡಲಿಲ್ಲ. மத்தேயு எழுதின சுவிசேஷம் ಮತ್ತಾಯ ಬರೆದ ಸುವಾರ್ತೆ 21வது அதிகாரம் 21ನೇ ಅಧ್ಯಾಯ 33வது வசனத்திலிருந்து இப்படியா எழுதப்பட்டிருக்கிறது. ಅದರಲ್ಲಿ 33ನೇ ವಾಕ್ಯದಿಂದ ಈ ರೀತಿ ಬರೆಯಲ್ಪಟ್ಟಿದೆ. ஆமென். 39 வசனத்தின் வரையிலும் கூட 39ನೇ ವಾಕ್ಯದವರೆಗೂ ಕೂಡ ஆமென். அங்க இயேசு கிறிஸ்து ஒரு ஆமென் கதையை சொல்லுகிறார். ಅಲ್ಲಿ ಯೇಸು ಒಂದು ಕಥೆಯನ್ನ ಹೇಳ್ತಾ அவர் ಇದ್ದಾರೆ. சொல்லுகிறார், ಆತನು ಹೇಳ್ತಾನೆ, ஒரு ஆமென் ஒரு இடத்தினுடைய எஜமான, ಒಂದು ಸ್ಥಳದ ಯಜಮಾನನು ஒரு அழகான திராட்சை தோட்டத்தை அவன் உருவாக்கினான். ಆತನು ಒಂದು ಸುಂದರವಾದ ದ್ರಾಕ್ಷ ತೋಟವನ್ನು ಮಾಡಿದನು. ஒரு அழகான
சுற்றிலும் ஒரு வேலியை போட்டு ಸುತ್ತಲೂ ಕೂಡ ಒಂದು ಒಳ್ಳೆ ಬೇಲಿಯನ್ನು ಹಾಕಿಸಿ Amen. அந்த இடத்துல தண்ணீர் பாய்ச்சு இருக்கும்படி செய்தான். ಅಲ್ಲಿ ಒಳ್ಳೆ ನೀರು ಹಾಯುವಂತೆ ಮಾಡಿದನು. Amen. அங்க Amen. கொஞ்ச நாட்கள் ஆன பிறகு ಸ್ವಲ್ಪ ದಿನಗಳಾದ ನಂತರ அவன் வேலையாட்கள் இடத்துல அதை கொடுத்து ಅವನು ಕೆಲಸಗಾರರ ಬಳಿಯಲ್ಲಿ ಆ ತೋಟವನ್ನು ಕೊಟ್ಟು அவன் தூர தேசத்துக்கு போனான். ಆತನು ದೂರ ದೇಶಕ್ಕೆ ಹೊರಟು ಹೋದನು. அங்கிருந்து அவன் என்ன செய்தான்? ಅಲ್ಲಿಂದ ಆತನು ಏನು ಮಾಡಿದನು? Amen. அந்த ஒரு வேலைக்காரர்களிடத்திலே தன்னுடைய வேலைக்கு அவன் தன்னுடைய சேவகர்களை அனுப்பினான். ಆ ಒಂದು ಕೆಲಸಗಾರರ ಬಳಿಯಲ್ಲಿ ತನ್ನ ಸೇವಕರನ್ನ ಕಳಿಸಿಕೊಟ್ಟನು. Amen. அந்த தோட்டத்தை பார்த்து கொள்ளுகிறவர்களிடத்திலே ಆ ತೋಟವನ್ನು ನೋಡಿಕೊಳ್ಳುವವರ ಬಳಿಯಲ್ಲಿ Amen. அவன் தன்னுடைய வேலைக்காரரை அனுப்புகிறான். ತನ್ನ ಸೇವಕರನ್ನ ಅಲ್ಲಿ ಕಳಿಸಿಕೊಟ್ಟನು. Amen. ஏனென்றால் விளைச்சலை அறுத்து அதனுடைய லாபத்தை கொண்டு வருவதற்காக. ಯಾಕೆಂದ್ರೆ ಆ ಬೆಳೆಯನ್ನ ಕೊಯ್ದು ಅದರ ಲಾಭವನ್ನು ತೆಗೆದುಕೊಂಡು ಬರೋದಕ್ಕಾಗಿ. ஆனால் அந்த தோட்டத்தை பார்த்து கொள்ளுகிறவர்கள் என்ன செய்தார்கள்? ಆದ್ರೆ ಆ ತೋಟವನ್ನು ನೋಡಿಕೊಳ್ತಾ ಇದ್ದವರು ಏನ್ ಮಾಡಿದ್ರು? அவர்கள் அந்த வேலைக்காரர்களை கொன்னுட்டாங்க. ಆ ಕಳಿಸಿಕೊಟ್ಟಂತ ಸೇವಕರನ್ನ ಅವರು ಕೊಂದಾಕ್ಬಿಟ್ರು. துன்பப்படுத்தினார்கள். ಕೆಲವರನ್ನ ಹಿಂಸೆ ಪಡಿಸಿದ್ರು. அப்பொழுது அந்த தகப்பன் அந்த ஒரு எஜமானன் நினைச்சார். ಆಗ ಆ ಯಜಮಾನನ ನೆನೆಸಿದ್ರು. எப்பொழுது நான் வேலைக்கார ஆட்களை அனுப்பும் போதெல்லாம் இவர்கள் இப்படியாக அடித்து துரத்தி சில பேரை கொன்றே போடுகிறார்களே. ನಾನು ನನ್ನ ಸೇವಕರನ್ನು ಆಳುಗಳನ್ನು ಕಳಿಸುವಾಗ ಇವರೆಲ್ಲ ಹೀಗೆ ಒಡೆದು ಕೊಂದೇ ಹಾಕ್ಬಿಡ್ತಾ ಇದ್ದಾರಲ್ಲ. நான் என்னுடைய மகனை அனுப்பட்டும். ನಾನು ಈಗ ನನ್ನ ಮಗನನ್ನೇ ಕಳಿಸ್ತೇನೆ. மகனை நான் அனுப்புகிறேன். ನನ್ನ ಮಗನನ್ನು ಈಗ ನಾನು ಕಳಿಸಿಕೊಡ್ತೇನೆ. வேலைக்காரர்கள் என்பதுக்காக அவங்க மதிக்காமல் இருந்திருக்கலாம். ಸೇವಕರು ಅಂತ ಹೇಳಿ ಅವರು ಅವನಿಗೆ ಮರ್ಯಾದೆ ಕೊಡದೇ ಇದ್ದಿರಬಹುದು. ஆனா என்னுடைய மகனை பார்த்து நிச்சயமாக அவர்கள் கௌரவிப்பார்கள். ಆದ್ರೆ ನನ್ನ ಮಗನನ್ನು ನೋಡುವಾಗ ನಿಶ್ಚಯವಾಗಿ ಅವರು ಗೌರವಿಸ್ತಾರೆ. அந்த கதையிலே ஆண்டவராக இயேசு சொல்லுகிறார். ಆದ್ರೆ ಆ ಕಥೆಯಲ್ಲಿ ಆ ಸಾಮ್ಯದಲ್ಲಿ ಕರ್ತನಾದ அந்த மகனை வருகிறதை கண்டவர்கள் ಆ ಮಗನನ್ನು ಬರುವುದನ್ನು ಕಂಡ ಅವರು இதோ இந்த வாரிசு வந்து கொண்டிருக்கிறான். ಈಗೋ ಈತನು ವಾರಿಸಿ ಈತನು ಬರ್ತಾ ಇದ್ದಾನೆ. இவனை கொன்று விட்டால் ಇವನನ್ನೇ ಕೊಂದು இந்த ಹಾಕ್ಬಿಟ್ರೆ முழு சொத்தை நாங்களே அபகரிச்சு கொள்ளலாம் என்று சொல்லி ಈ ಸಂಪೂರ್ಣ ಸೊತ್ತನ್ನು ನಾವೇ ಅಪಹರಿಸಿಕೊಳ್ಳಬಹುದು ಅಂತ ಹೇಳಿ அவனை அந்த ஒரு திராட்சை தோட்டத்திலிருந்து வெளியே நீக்கி அவனை கொன்று விட்டார்கள். ಆ ಮಗನನ್ನು ದ್ರಾಕ್ಷಾ ತೋಟದಿಂದ ಹೊರಗೆ ಅಟ್ಟಿ ಅವನನ್ನು ಕೊಂದು ಹಾಕಿದ್ರು. இயேசு பேசிக்கொண்டிருந்த ஒரு கதை, ಯೇಸು ಮಾತನಾಡ್ತಾ ಇರುವಂತ ಒಂದು ಕಥೆ, ஒரு இடத்துல நடந்த ஒரு கதை அல்ல. ಎಲ್ಲೋ ಒಂದು ಕಡೆ ನಡೆದಂತ ಘಟನೆ ಅಲ್ಲ. இயேசு பேசிட்டு இருக்கிற கதை, ಯೇಸು ಮಾತನಾಡ್ತಾ ಇರುವಂತ ಕಥೆ தன்னுடைய கதையே ஆயிருந்தது. ತನ್ನ ಕಥೆಯೇ ಆಗಿತ್ತು. தன்னுடைய கதையே ஆயிருந்தது. ತನ್ನ ಕಥೆಯೇ ಅದಾಗಿತ್ತು. எத்தனை பேருக்கு நான் சொல்லுகிறதை கேட்டுட்டு இருக்கிறேன்? ಎಷ್ಟು ಜನ ನಾನು ಹೇಳೋದನ್ನ ಕೇಳ್ತಾ எனக்கு ಇದ್ದೀರಾ? பிரியமானவர்களே, ನನಗೆ ಪ್ರಿಯರಾದವರೇ, மனுஷன் பாவம் செய்தானோ, ಯಾವಾಗ ಮನುಷ್ಯ ಪಾಪ எப்போ ಮಾಡಿದನೋ, தேவனிலிருந்து விலகி போனானோ, ಯಾವಾಗ ದೇವರಿಂದ ಅವನು ದೂರವಾದನೋ, மனுஷர்கள் மத்தியிலே தேவன் தீர்க்கதரிசிகளை அக்காலத்திலிருந்து அனுப்பி கொண்டிருந்தாரோ, ಆ ಕಾಲದಿಂದಲೂ ದೇವರು ಮನುಷ್ಯರ ಬಳಿಯಲ್ಲಿ ಪ್ರವಾದಿಗಳನ್ನು ಕಳಿಸಿಕೊಡ್ತಾನೆ ಆತನು ಇದ್ದನು. அந்த நேரத்தில் மனுஷன் திருந்தாத போது, ಆ ಸಮಯದಲ್ಲೂ ಮನುಷ್ಯನು ಆತನು ದೇವರ ಕಡೆ ತಿರುಗಿಕೊಳ್ಳದೆ ಹೋದುದರಿಂದ பூமியில் அதிகரித்து கொண்டே இருக்கும்போது, ಪಾಪ ಭೂಮಿಯಲ್ಲಿ ಹೆಚ್ಚಾಗ್ತಾನೆ ಇದ್ದ ಸಮಯದಲ್ಲಿ கதையில இருந்தது இந்த இயேசு சொன்ன அந்த சாமியத்தில் இருந்தது சும்மா ஒரு கதை அல்ல, உண்மையாகவே ஆண்டவருடைய உணர்ச்சியா இருந்தது. ಯೇಸು ಹೇಳಿದಂತ ಸಾಮ್ಯದಲ್ಲಿ ಏನೋ ಒಂದು ಕಥೆ ಅಲ್ಲ, ಆತನು ನಿಜವಾಗಲೂ ತನ್ನ ಹೃದಯವನ್ನು ತೆರೆದು ಆತನು ಮಾತನಾಡ್ತಾ ಇದ್ದನು. ஆண்டவர் நினைச்சார், ದೇವರು ನೆನೆಸಿದರು, மகன் இப்பொழுது போகட்டும், ನನ್ನ ಮಗನು ಈಗ ಹೋಗಲಿ. they will respect him. ಆತನನ್ನು ಅವರು ಗೌರವಿಸ್ತಾರೆ. ಯಜಮಾನ ಕುಟ್ಟಿ ಯಜಮಾನನ್ ಚಿನ್ನ ಯಜಮಾನ வந்திருக்கிறார், ಚಿಕ್ಕ ಯಜಮಾನರು ಬಂದಿದ್ದಾರೆ, எங்களை மன்னிச்சிருங்க ಅಯ್ಯ ನಮ್ಮನ್ನು ಕ್ಷಮಿಸಿಬಿಡಯ್ಯ, தெரியாமலேயே உங்களுடைய வேலைக்காரர்களை அடிச்சிட்டோம், ನಾವು ಗೊತ್ತಿಲ್ಲದೆ ನಿಮ್ಮ ಸೇವಕರುಗಳನ್ನ ನಾವು ಕೊಂದು ಹಾಕಿದ್ವಿ, ನಮ್ಮನ್ನು ದಂಡಿಸಬೇಡಿ, ಶಿಕ್ಷಿಕಾದೀங்க, ನಮ್ಮನ್ನು ಶಿಕ್ಷಿಸಬೇಡ್ರಿ, தயவு செய்து எங்களை மேல மனம் இறங்குங்க, ದಯವಿಟ್ಟು ನಮ್ಮ ಮೇಲೆ ಕನಿಕರಿಸ್ರಿ, இந்த தோட்டத்தை விட்டு கொடுக்கிறோம், ನಾವು ಈ ತೋಟವನ್ನು ಬಿಟ್ಟುಕೊಡ್ತೇವೆ, எல்லா லாபத்தையும் தருகிறோம், ಇದರ ಬಂದಿರುವ ಎಲ್ಲ ಲಾಭವನ್ನು ನಿಮಗೆ ಒಪ್ಪಿಸಿಕೊಡ್ತೇವೆ மதிப்பார்கள் என்று சொல்லி ஆண்டவராக இயேசுவை இந்த உலகத்தில் கடவுள் அனுப்பி வைத்தார். ಆ ರೀತಿ ನೆನೆಸಿ ದೇವರು ತನ್ನ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟರು. எனக்கு பிரியமானவர்களே, ನನಗೆ ಪ್ರಿಯರಾದವರೇ, தோட்டத்திலிருந்து வெளியேற்றப்படுகிற அந்த ஆதாமும் ஏவாளும் ಆ ದಿನ ತೋಟದಿಂದ ಹೊರಗೆ ಹಾಕಲ್ಪಟ್ಟಂತ ಆದಾಮ್ ಮತ್ತು ಹವ್ವಳು, அதை பார்த்த ஆண்டவர், ಅದನ್ನು ಕಂಡಂತ ದೇವರು உள்ளத்திலே நொறுங்கி பிசாசுக்கு சொல்லுகிறார், ಹೃದಯದಲ್ಲಿ ಮನಮುರಿದವರಾಗಿ ಸೈತಾನನನ್ನು ನೋಡಿ ಹೇಳ್ತಾರೆ, சந்ததி உன்னுடைய தலையை நசுக்கும், ಈಕೆಯ ಸಂತತಿ ನಿನ್ನ ತಲೆಯನ್ನು ಜಜ್ಜುವುದು, என்ன பண்ணாலும் ಏನು ಮಾಡಿದ್ರು நாங்க ரெண்டு பேரையும் வேர் பிரிக்க முடியாது, உன்னால ನಮ್ಮಿಬ್ಬರನ್ನು ನಿನ್ನಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಸೈತಾನನೇ. ನಾನು ಹೇಳೋದನ್ನ ನೀವು ಕೇಳ್ತಾ ಇದ್ದೀರಾ? Satan divided God and man. ಮನುಷ್ಯನನ್ನು ದೇವರನ್ನ ಸೈತಾನು ಬೇರ್ಪಡಿಸಿದ, அந்த பாவத்தை கொண்டு வந்து வேர் பிரித்து
பிரித்து ಆ விட்டார். ಪಾಪವನ್ನು ತಂದು ಅವರಿಬ್ಬರನ್ನು ಬೇರ್ಪಡಿಸಿದ. But God says, ಆದ್ರೆ ದೇವರು ಹೇಳ್ತಾ you ಇದ್ದಾರೆ, cannot separate both of us. ನಮ್ಮಿಬ್ಬರನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. Amen. ಅರ್ಥ ಆಗ್ತಾ ಇರೋರೆಲ್ಲ ಒಂದು ಹಲ್ಲೆಲೂಯಾ. ಅರ್ಥ ಆಗ್ತಾ ಇರುವವರೆಲ್ಲ ಒಂದು ಹಲ್ಲೆಲೂಯಾ. ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಇವಳ ಒಳಗೇನೆ ಹುಟ್ಟುತ್ತೇನೆ. ನಾನು ಈಕೆ ಒಳಗೆ ಹುಟ್ಟುತ್ತೇನೆ. ಸ್ತ್ರೀಯ ಒಳಗೆ ನಾ ಹುಟ್ಟುತ್ತೇನೆ. ಸ್ತ್ರೀಯ ಒಳಗೆ ನಾ ಹುಟ್ಟಿ ಬರ್ತೇನೆ. ನಾನು ಸ್ತ್ರೀಯ ಒಳಗೆ ಹುಟ್ಟಿ, ನಾ ಸ್ತ್ರೀಯ ಒಳಗೆ ಹುಟ್ಟಿ, ಆ ಸ್ತ್ರೀಗೋಸ್ಕರ ಆ ಮನುಷ್ಯನಿಗೋಸ್ಕರ ನಿನ್ನ ತಲೆನ ನಾ ಜಜ್ಜಿ ನಿನ್ನ ಮನುಷ್ಯನ ಬೇರ್ಪಡಿಸ್ತೇನೆ ಹೊರತು ಆ ಮನುಷ್ಯನ ಮೂಲಕವೇ ನಾನು ನಿನ್ನ ತಲೆಯನ್ನ ಜಜ್ಜಿ ನಿನ್ನನ್ನು ಮನುಷ್ಯನನ್ನ ಬೇರ್ಪಡಿಸ್ತೇನೆ ಹೊರತು நாங்க ரெண்டு பேரும் பிரிய மாட்டோம். ನಾವಿಬ್ಬರು ಬೇರ್ಪಡೋದಿಲ್ಲ. நாங்க ரெண்டு பேரும் பிரிய மாட்டோம். ನಾವಿಬ್ಬರು ಬೇರ್ಪಡೋದಿಲ್ಲ. கர்த்தர் சேர்த்ததை யாராலையும் பிரிக்க முடியாது. ದೇವರು ಒಂದುಗೂಡಿಸಿದ್ದನ್ನು ಯಾರಿಂದಲೂ ಬೇರ್ಪಡಿಸಲು ಸಾಧ್ಯವಿಲ್ಲ. தேவன் தான் மனுஷனுக்குள்ள தன் ஆவியை ஊதி அவர் உன்னையும் அவரையும் ஒன்றாய் கலந்தார். ದೇವರು ತಾನೇ ಮನುಷ್ಯನಲ್ಲಿ ತನ್ನ ಆತ್ಮವನ್ನು ಊದಿ ನಿನ್ನನ್ನು ಆತನನ್ನು ಒಂದುಗೂಡಿಸಿದ್ದಾರೆ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? அப்பொழுது அதற்காக தான் ஆண்டவருக்குள்ள ஒரு நம்பிக்கை. ಆದ್ದರಿಂದ ದೇವರಲ್ಲಿ ಒಂದು ನಂಬಿಕೆ. ನಾನು ಕೆಳಗಿಳಿದು ಬಂದ್ರೆ, ಮನುಷ್ಯನಾಗಿ வரும்போது, ನಾನು ಮನುಷ್ಯನಾಗಿ ಇಳಿದು ಬರುವಾಗ உலகம் என்னை தேடும். ಈ ಲೋಕ ನನ್ನನ್ನು ಹುಡುಕಿ ಬರ್ತದೆ. ಏದೇನಕ್ಕಾಗ ಎಪ್ಪಡಿಯಾಗ ಏಂಗಿ ಕೊಂಡಿರುತ್ತೇನೋ அந்த உறவுக்காக, ನಾನು ಏದೇನಲ್ಲಿ ಆ ಸಂಬಂಧಕ್ಕಾಗಿ ಹೇಗೆ ಹಾತೊರಿತಾ ಇದ್ದೇನೋ அப்படிதான் மனுஷனும் என்னுடைய உறவுக்காக ஏங்கிட்டு இருப்பான். ಅದೇ ರೀತಿಯಲ್ಲಿ ಮನುಷ್ಯನು ನನ್ನ ಒಂದು ಅನ್ಯೋನ್ಯತೆಗಾಗಿ ದಾಹದಿಂದ ಹಂಬಲಿಸ್ತಾ ಇರ್ತಾನೆ. என்னோடு வாழவே, ನನ್ನೊಂದಿಗೆ ಜೀವಿಸಲು, என்னோட இருக்கவே, ನನ್ನೊಂದಿಗೆ ಇರ್ಲಿಕ್ಕೆ. அப்பா நீங்க போகாதீங்க போகாதீங்க போகாதீங்கன்னு எப்படியாக ஆதாம் அழுவானோ அதேபடி இந்த உலகத்திலே நாம் போயிட்டு வரும்போது ஜனம் அழும் என்று நினைத்து வந்தா. ಆತನ ನೆನೆಸಿ ಯಾವ ರೀತಿ ಆದಾಮನು ಅಪ್ಪ ನೀನು ಹೋಗ್ಬೇಡ ಹೋಗ್ಬೇಡ ಅಂತ ಅಳ್ತಾ ಇದ್ನೋ ಅದೇ ರೀತಿಯಲ್ಲಿ ನನ್ನನ್ನು ಕೂಡ ಜನರು ನಮ್ಮನ್ನು ಬಿಟ್ಟು ಹೋಗ್ಬೇಡ ಹೋಗ್ಬೇಡ ಅಂತ ಅಳ್ತಾರೆ ಎಂಬುದಾಗಿ ಆತ ನೆನೆಸಿದ. இந்த உலகத்திலே தன்னுடைய வேலையை முடித்து வரும்போது அப்படிதான் ஜனங்கள் அழுவார்கள் என்று சொல்லி ಈ ಲೋಕದಲ್ಲಿ ನಾನು ಕೆಲಸ ಮುಗಿಸಿ ಹೋಗುವಾಗ ನನ್ನನ್ನು ನೋಡಿ ಕೂಡ ಜನರು ಇದೇ ರೀತಿಯಲ್ಲಿ ಗೋಳಾಡ್ತಾರೆ ಅಂತ ಆತ ನೆನೆಸಿದ. அவர் நினைத்தபடி அப்படி இருக்கಲ್ಲ. ಆದರೆ ಆತ ನೆನೆಸಿದ ಹಾಗೆ நினைத்தபடி அப்படி இருக்கಲ್ಲ. ಆತನು ನೆನೆಸಿದಂತೆ ಇರಲಿಲ್ಲ. எத்தனை பேருக்கு நான் சொல்லுகிறதை புரிகிறது? ಎಷ್ಟು ಜನರಿಗೆ ನಾನು ಹೇಳೋದು ಅರ್ಥವಾಗ್ತಾ ಇದೆ? ಲೂಕ எழுதின சுவிசேஷம், ಲೂಕ ಬರೆದ ಸುವಾರ್ತೆ 2வது அதிகாரம் 2ನೇ ಅಧ್ಯಾಯ 7வது ವಚனம் சொல்லுகிறது. 7ನೇ ವಾಕ್ಯ ಹೇಳ್ತದೆ, அவர் பெத்லஹேமில் பிறந்தபோது ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟಿದಾಗ அவருக்காக கதவுகள் திறக்கப்படல. ಆತನಿಗಾಗಿ ಬಾಗಿಲುಗಳು ತೆರೆಯಲ್ಪಡಲಿಲ್ಲ. அவருக்காக எந்த வீடும் திறக்கப்படல. ಆತನಿಗಾಗಿ ಯಾವ ಮನೆಯೂ ತೆರೆಯಲ್ಪಡಲಿಲ್ಲ. He was rejected by his own. ಆತನು ತನ್ನ ಸ್ವಂತ ಜನರಿಂದಲೇ ತಿರಸ್ಕೃತನಾದನು. எழுதுகிறார், ಯೋಹಾನನಿಗೆ he was rejected by mankind என்று எழுதல. ಆತನು ಮನುಷ್ಯರಿಂದ ತ್ಯಜಿಸಲ್ಪಟ್ಟವನು ಅಂತ ಬರೀಲಿಲ್ಲ. அவர் தன்னவராலேயே தள்ளப்பட்டார். ಆತನು ತನ್ನ ಸ್ವಂತ ಜನರಿಂದಲೇ ತಳ್ಳಲ್ಪಟ್ಟನು. ಎಲ್ಲರೂ அல்லேலூயா ஸ்தோத்திரம் சொல்லி வசனம் கேக்குறீங்களா? அல்லேலூயா ஹalleluya. அவர் தன்னவராலேயே தள்ளப்பட்டார். ಆತನು ತನ್ನ ಸ್ವಂತ ಜನರಿಂದಲೇ ತಳ್ಳಲ್ಪಟ್ಟನು. அவருக்கு ಎಂದಂಗ சொந்தம் இந்த உலகத்திலே? ಆತನಿಗೆ ಎಲ್ಲಿಂದ ಸ್ವಂತ ಈ ಲೋಕದಲ್ಲಿ? ಆಮೆನ್. ದೂತರುಗಳು ಆರಾಧಿக்கிற தேவன், ದೂತರುಗಳು ಆರಾಧಿಸುವ ದೇವರು, எந்த காலத்திலும் மனுஷனாய் பிறக்காதவர், ಯಾವ ಕಾಲದಲ್ಲಿಯೂ ಮನುಷ್ಯನಾಗಿ ಹುಟ್ಟದೇ ಇರುವವನು. ಆಮೆನ್. அவருக்கு ಎಂದಂಗ சொந்தம், அவருக்கு யாருங்க தன் ஜனங்கள்? ಆತನಿಗೆ ಯಾರು ಸ್ವಂತ, ಆತನಿಗೆ ಯಾರು ತನ್ನ ಜನರು ಎಂಬುದಾಗಿ அவரே எந்த ஜனங்களை தனக்கென்று உண்டாக்கினார். ಆತನು ಯಾವ ಜನರನ್ನು ತನಗೆಂದೇ ಸೃಷ್ಟಿ ಮಾಡಿದ್ನೋ. பரலோகத்திலே அந்த லூசிஃபர் அவருக்கு விரோதமாய் தவறு செய்த போது, ಪರಲೋಕದಲ್ಲಿ ಆ ಲೂಸಿಫರ್ನು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದಾಗ, துரோகம் பண்ணும்போது, ದ್ರೋಹ ಮಾಡಿದಾಗ பரலோகமே அவர் நம்பிக்கை இல்லாம பூமிக்கு இறங்கி வந்து யாரை தன்னவர்கள் என்று இந்த மண்ணை நேசிச்சாரோ, ಪರಲೋಕದಲ್ಲೇ ನಮ್ಮವರಿಲ್ಲ ಅಂತೇಳಿ ಭೂಮಿಯಲ್ಲಿ ಇಳಿದು ಬಂದು ತನಗೆ ಅಂತೇಳಿ ತನ್ನ ಸ್ವಂತ ಅಂತೇಳಿ ಯಾರನ್ನ ದೇವರು ಉಂಟು ಮಾಡಿದ್ರು, பரலோகத்தில் இருக்கிறவர்களை நம்பாம ಪರಲೋಕದಲ್ಲಿರುವವರನ್ನು ನಂಬದೆ பூமியில் இறங்கி வந்து ಭೂಮಿಯಲ್ಲಿ ಇಳಿದು ஒரு மண்ணை இது என்னுடையது என்று சொல்லி நம்பினாரோ, ಒಂದು ಮಣ್ಣನ್ನು ತೆಗೆದು ಇದು ನನ್ನದು ಅಂತೇಳಿ ಆತ ನಂಬಿದನು. அதே தன்னவர்கள், ಅದೇ ತನ್ನವರು அவரை தள்ளினார்கள், ಆತನನ್ನು ತಳ್ಳಿಬಿಟ್ರು. ஹalleluya. ஹalleluya. எத்தனை பேர் இந்த காலை நேரத்துல புரிந்து கொள்ளுகிறீங்க? ಎಷ್ಟು ಜನ ಈ ಮುಂಜಾನೆ ಸಮಯದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? எனக்கு ஒண்ணு புரியலைங்க. ಒಂದು ನನಗೆ ಅರ್ಥವಾಗ್ತಾ ಇಲ್ಲ. நான் ஒண்ணு உங்களுக்கு சொல்றேன். ಒಂದು ನಾನು ನಿಮ್ಗೆ ಹೇಳ್ತೇನೆ. ஒரு தீர்க்கதரிசியாக ஆமென் கர்த்தர் கொடுக்கிற அந்த வெளிப்பாடுகளிலே ஆமென் ஒரு பாகம் தான் என்னால புரிந்து கொள்ள முடிகிறது. ಒಂದು ಪ್ರವಾದಿಯಾಗಿ ದೇವರು ಕೊಡುವ ವಾಕ್ಯದಲ್ಲಿ ಒಂದು ಭಾಗ ಮಾತ್ರ ನನಗೆ ಅರ್ಥವಾಗ್ತದೆ. இன்னொரு பகுதியை பார்க்கும்போது ಇನ್ನೊಂದು ಭಾಗವನ್ನು ನೋಡುವಾಗ இவரு
இவரு ஏமாந்தவரா இல்ல வேணும்ன்ற ஏமாறுகிறாரா ஒன்றுமே புரியாது. ಈತನು ಏಮಾರಿಸಲ್ಪಟ್ಟವನ ಇಲ್ಲ ಬೇಕಂತಾನೆ ಏಮಾರಿಸಲ್ಪಡ್ತಾ ಇದ್ದಾರ ನನಗೇನು ಅರ್ಥನೇ ಆಗ್ತಾ ಇಲ್ಲ. ஏனென்றால் ಯಾಕೆ ಅಂದ್ರೆ அவருடைய அன்பு அவ்வளோ சுத்தமான அன்பு. ಆತನ ಪ್ರೀತಿ ಅಷ್ಟು ಶುದ್ಧವಾದ அந்த அன்பு அவ்வளோ களங்கம் இல்லாத ஒரு அன்பு. ಆ ಪ್ರೀತಿ ಅಷ್ಟು ನಿಷ್ಕಳಂಕವಾದ ಪ್ರೀತಿ. இந்த மனுஷனுக்கு தகுதி இல்லாத ஒரு அன்பு. ಈ ಮನುಷ್ಯನಿಗೆ ಯೋಗ್ಯತೆ ಇಲ್ಲದೆ ಇರುವಂತ ಒಂದು ಪ್ರೀತಿ ಅದು. அல்லேலூயா ஸ்தோத்திரம் ஆமென் அல்லேலூயா ஹalleluya ஹalleluya ஹalleluya. இங்க யாருமே அந்த அன்புக்கு தகுதி உள்ளவர்கள் இல்ல. ಇಲ್ಲಿರುವ ನಾವು ಯಾರು ಕೂಡ ಆ ಪ್ರೀತಿಗೆ ಯೋಗ್ಯರೇ ಅಲ್ಲ. ஆமென் சொல்றீங்க. அந்த யோவான் 1வது அதிகாரம் 10வது வசனத்தை திரும்பி பாருங்க. ಆ ಯೋಹಾನ 1ನೇ ಅಧ್ಯಾಯ 10ನೇ ವಾಕ್ಯವನ್ನ ಮತ್ತೆ ನೋಡ್ರಿ. He was in the world. ಆತನು ಲೋಕದಲ್ಲಿದ್ದನು. And the world was made through him. ಲೋಕವೇ ಆತನ ಮೂಲಕ ಉಂಟಾಯಿತು. The world did not recognize him. ಆ ಲೋಕವೇ ಆತನನ್ನು ಅರಿತುಕೊಳ್ಳಲಿಲ್ಲ. Hallelujah. He came to that which was his own. ಆತನು ತನ್ನ ಸ್ವಂತ ಸ್ವಾಸ್ಥ್ಯದ ಬಳಿಗೆ ಬಂದನು. But his own did not receive him. ಆದರೆ ತನ್ನ ಸ್ವಂತ ಜನರೇ ಆತನನ್ನು ಅಂಗೀಕರಿಸಲಿಲ್ಲ. அவர்கள் அவருக்கு அவர் சொந்தத்தை தேடி அவர் பரலோகத்தை விட்டு வந்தார். ಆತನು ತನ್ನ ಸ್ವಂತ ಜನರನ್ನು ಹುಡುಕಿ ಪರಲೋಕವನ್ನೇ ತ್ಯಜಿಸಿ ಬಂದನು. ಯಾರು அவர் சாயலிலே இருக்கிறவர்கள் அவரை போல இருக்கிறவர்களை தேடி வந்தார். ಯಾರು ಆತನ ಸ್ವರೂಪದಲ್ಲಿ ಆತನ ಹೋಲಿಕೆಯಂತೆ ಇದ್ದಾರೋ ಅವರನ್ನೇ ಹುಡುಕಿ ಆತನು ಬಂದದ್ದು. But they did not receive him. ಆದ್ರೆ ಅವರೇ ಆತನನ್ನು ಅಂಗೀಕರಿಸಲಿಲ್ಲ. ஏன் இது ரிசீவ் பண்ணல? ಯಾಕೆ ಅವರು ಅಂಗೀಕರಿಸಲಿಲ್ಲ? மனுஷன் அப்படியாக உண்டாக்கப்படலையே. ಮನುಷ್ಯನು ಆ ರೀತಿ ಉಂಟು ಮಾಡಲ್ಪಡಲಿಲ್ವಲ್ಲ. ಎಲ್ಲರೂ நான் சொல்லுகிறது நல்ல கவனிங்க. Why didn't they receive him? ಯಾಕೆ ಅವರು ಆತನ ಅಂಗೀಕರಿಸಲಿಲ್ಲ? Amen. அவர்கள் அப்படி உண்டாக்கப்பட்டார்களா? ಅವರು ಆ ರೀತಿ ಉಂಟು ಮಾಡಲ್ಪಟ್ರ? இல்ல, தேவன் அல்லாம வேற எதுவுமே வேண்டாம் என்று வாழ்ந்த ஒரு சந்ததி. ಇಲ್ಲ, ಬೇರೆ ಏನು ಬೇಡ ದೇವರನ್ನ ಬಿಟ್ರೆ ಅಂತ ಹೇಳಿ ಆ ರೀತಿ ಬದುಕಿದಂತ ಒಂದು ಸಂತತಿ. தேவனுக்காக பகலிலிருந்து இரவு வரையிலும் காத்திருந்த ஒரு ஜீவன்கள். ದೇವರಿಗಾಗಿ ಮುಂಜಾನೆಯಿಂದ ರಾತ್ರಿಯವರೆಗೂ ದೇವರಿಗಾಗಿಯೇ ಆತುರಿತ ಕಾಯ್ತಾ ಇದ್ದಂತ ಒಂದು ಜೀವ. அவரே, சாவும் அவரೇ, எல்லாமே அவரೇ என்று இருந்தவர்கள். ಬದುಕಿದ್ರು ಅವರೇ, ಸತ್ತರು ಅವರೇ, ಎಲ್ಲವೂ ಆತನೇ ಸರ್ವಸ್ವ ಅಂತ ಜೀವಿಸಿದವರು. ரெண்டு பேரும் தானே நடந்தார்கள். ಇಬ್ಬರು ತಾನೇ ನಡೆದ್ರು. ரெண்டு பேரும் தானே ஆமென் ಕೈ ಕೂತು நடந்தார்கள். தோள் மேல ಕೈ போட்டு நடந்தார்கள். ಇಬ್ಬರು ಕೈ ಮೇಲೆ ಕೈ ಹಾಕಿ ನಡೀತಾ ಇದ್ರಲ್ವಾ? ரெண்டு பேரும் தானே சிரிச்சாங்க. ಇಬ್ಬರು ನಗಾಡ್ತಾ ಇದ್ರಲ್ವಾ? ரெண்டு பேரும் தானே விட்டு போகும்போது அழுதாங்க. ಇಬ್ಬರು ತಾನೇ ಒಬ್ಬರನ್ನೊಬ್ಬರು ಬಿಟ್ಟು ಅಗಲುವಾಗ ಕಣ್ಣೀರಿಡ್ತಾ ಇದ್ರು. ನಡುವಿல பிசாசு வந்தான். ಹೇಗೆ ಯಾಕೆ ಸೈತಾನು ಮಧ್ಯ ಬಂದ? ನಡುವಿல பிசாசு வந்தான். ಮಧ್ಯದಲ್ಲಿ ಸೈತಾನು ಬಂದ. ஏமாற்றி விட்டான். ಅವನು ಏಮಾರಿಸಿ ಬಿಟ್ಟ. ಆಮೆನ್. ದೇವನ್ சொன்னார், ஆமென், நீ இதை சாப்பிட்டால் சாவாய். ದೇವರು ಹೇಳಿದ್ರು ಇದನ್ನ ನೀ ತಿಂದ್ರೆ ಸತ್ತೇ ಸಾಯ್ತೀಯ. ஆமென். அதை சாப்பிட்ட உடனே அந்த ஒரு ஜீவன் தேவனோடு இருந்த உறவு செத்து போனது. ಅದನ್ನು ತಿಂದ ತಕ್ಷಣ ದೇವರೊಂದಿಗಿದ್ದಂತ ಆ ಒಂದು ಸಂಬಂಧ ಸಂಪರ್ಕ ಅದು ಸತ್ತು ಹೋಯಿತು. அந்த ஜீவனை திரும்பி கொண்டு வர, ಆ ಜೀವವನ್ನು ಮತ್ತೆ ತರುವುದಕ್ಕಾಗಿ, ಇವருடைய ஜீவனை கொடுக்க அவர் திரும்பி மனுஷனை தேடி போகிறார். ಆತನು ತನ್ನ ಜೀವವನ್ನು ಕೊಡುವುದಕ್ಕಾಗಿ ಮತ್ತೆ ಆ ಮನುಷ್ಯನನ್ನು ಹುಡುಕಿ ಬರ್ತಾರೆ. ಆತ எந்த ஆசையோடு போகிறார்? ಯಾವ ಆಸೆಯೊಂದಿಗೆ ಅವರು ಬರ್ತಾ ಇದ್ದಾರೆ? ಅವನோடு நடந்தது எனக்கு எப்படி ஞாபகம் இருக்குதோ, ಅವನೊಂದಿಗೆ ನಡೆದದ್ದು ನನಗೆ ಹೇಗೆ ಜ್ಞಾಪಕ ಇದೆಯೋ அப்படிதான் ஆதாமுக்கு ஞாபகம் இருக்கும். இல்ல, ಅದೇ ರೀತಿ ಆದಾಮನಿಗೂ ಆ ಜ್ಞಾಪಕ ಇರ್ತದಲ್ವಾ? பரலோகம் எல்லாமே நான் எப்படியாக இந்த மனுஷனை பத்தி தான் பேசிட்டு நிக்கிறேனோ, ಪರಲೋಕವೆಲ್ಲ ಯಾವಾಗಲೂ ಈ ಮನುಷ್ಯನ ಕುರಿತಾಗಿಯೇ ನಾನು ಹೇಗೆ ಮಾತನಾಡ್ತಾ ಇರ್ತೇನೆ. அப்படிதானே பூமி எல்லாம் என்னை பற்றி ஏங்குவார்கள். ಅದೇ ರೀತಿಯಲ್ಲಿ ಭೂಮಿ ಎಲ್ಲ ಜನರು ಕೂಡ ನನಗಾಗಿಯೇ ತವಕಿಸ್ತಾ ಇರ್ತಾರಲ್ಲ. போன உடனேயே, ನಾನು ಹೋದ ತಕ್ಷಣ, இத்தனை நாள் எங்க போனா, ನೀವು ಇಷ್ಟು ದಿನ ಎಲ್ಲಿ ಹೋಗಿದ್ರಿ? ஏன் எங்களை மறந்துட்டு விட்டாய்? ನೀವು ಯಾಕೆ ನನ್ನನ್ನು ಬಿಟ್ಟು ಹೋಗಿದ್ರಿ? நீ எங்களை விட்டு போக மாட்டீங்களே? ನೀವು ಇನ್ನು ಮುಂದೆ ನಮ್ಮನ್ನು ಬಿಟ್ಟು ಹೋಗಲ್ಲ ತಾನೆ? நாங்க திரும்பி ஏதேன்ல நடக்க போறோம் இல்ல? ನಾವು ಮತ್ತೆ ಏದೇನಲ್ಲಿ ನಡೆದಾಡ್ಲಿಕ್ಕಿದ್ದೇವಲ್ವಾ? இதுதான் ஆண்டவருடைய மனசெல்லாம் ஏங்கி வந்தது. ಇದೇ ದೇವರ ಮನಸ್ಸೆಲ್ಲ ಹಾತೊರಿತಾ ಬಂದಿದ್ದು. That's why John says, ಅದಕ್ಕೆ ಯೋಹಾನನು ಹೇಳ್ತಾನೆ, he came to his own. ಆತನು ಸ್ವಂತ ಜನರ ಬಳಿಯಲ್ಲಿ ಬಂದನು. ಅವರು ಎದುರ್ಪಾರ್ತಿಟ್ಟು ಉட்கார்ல நீ இவங்க வரட்டும் என்று சொல்லி, ಆತನು ಎದುರು ನೋಡ್ತಾ ಕೂತ್ಕೊಳ್ಳಿಲ್ಲ, ಇವರೇ ಬರಬೇಕು ಅಂತ அவர் ಹೇಳಿ. வந்தார். ಆತನೇ ಇಳಿದು ಬಂದನು. எந்த தேவன் தோட்டத்திலிருந்து வெளியே தள்ளினாரோ அந்த தோட்டத்துக்குள்ள வர உனக்கு அனுமதி இல்லாமல் போனாலும் அந்த தோட்டத்தை தாண்டி உனக்காக அவர் வந்தார். ಆ ತೋಟದಿಂದ ಹೊರಗೆ ಹಾಕಿದ ದೇವರು ಆ ತೋಟದಲ್ಲಿ ನಿನಗೆ ಬರ್ಲಿಕ್ಕೆ ಅನುಮತಿ ಇಲ್ಲದೆ ಹೋದ್ರು ಆ ದೇವರು ತೋಟವನ್ನು ದಾಟಿ ನಿನ್ನನ್ನು ಆತನು ಹುಡುಕಿ ಬಂದನು. தான் போட்ட ஒரு வார்த்தையை அவன் தாண்ட முடியாது. ಆತನು ತಾನು ಹೇಳಿದ ಮಾತನ್ನು ಮೀರ್ಲಿಕ್ಕೆ ಸಾಧ್ಯವಿಲ್ವಲ್ಲ. ಕೆರೂಬಿಯர்கள் உள்ள விட மாட்டாங்களே. ಕೆರೂಬಿಯರು ಒಳಗೆ ಬಿಡ್ಲಿಕ್ಕೆ ಅನುಮತಿಸೋದಿಲ್ವಲ್ಲ. ಕೆರೂಬಿಯர்களையே விட்டுட்டு
உனக்காக வந்தாரையா. ಆ ಕೆರೂಬಿಯರನ್ನೇ ತೊರೆದು ನಿನಗಾಗಿ ಆತನು ಇಳಿದು ಬಂದನಯ್ಯ. ಕೆರೂಬಿಯர்களுக்கு சொல்லி வந்தார், இவனை திரும்பி நான் கொண்டு வருவேன் உள்ள. ಆ ಕೆರೂಬಿಯರಿಗೆ ಹೇಳಿ ಬಂದನು, ಇವರನ್ನು ಮತ್ತೆ ನಾ ಒಳಗೆ ಕರೆತರ್ತೇನೆ. எனக்காக ஏங்கிருப்பான், ಅವನ್ ನನಗಾಗಿ ಆತೋರಿತಾ ಇರ್ತಾನೆ, எனக்காக அழுது கொண்டிருப்பான், ಅವನ್ ನನಗಾಗಿಯೇ ಅಳ್ತಾ ಇರ್ತಾನೆ. ஆனால் அவர் வந்து பார்த்தார். ಆದ್ರೆ ಆತನು ಬಂದು ನೋಡಿದ್ರೆ அவனுக்குள்ள மிச்சம் இருந்தது அந்த பிசாசுடைய பொய் தான் அவனை ஆளுகை செய்தது தவிர அன்பு ஆளுகை செய்யல. ಅವನ ಒಳಗೆ ಸೈತಾನ ಹೇಳಿದ ಮಾತುಗಳೇ, ಆ ಸುಳ್ಳುಗಳೇ ಆಳ್ವಿಕೆ ಮಾಡ್ತಾ ಇತ್ತು ಹೊರತು ಆತನ ಪ್ರೀತಿ ಅವನಲ್ಲಿ ಆಳ್ವಿಕೆ ಮಾಡ್ತಾ ಇರಲಿಲ್ಲ. நான் சொல்லுகிறதை கேட்டுட்டு இருக்கிறீங்க? ಎಷ್ಟು ಜನ ನಾನು ಹೇಳೋದನ್ನ ಕೇಳ್ತಾ ಇದ್ದೀನಿ? நான் சொல்லுகிறதை கேட்டு ಎಷ್ಟು ಜನ ನಾನು ಹೇಳೋದನ್ನ ಕೇಳ್ತಾ ಇದ್ದೀನಿ? ஆதியாகமம் 3வது அதிகாரம் ಆದಿಕಾಂಡ 3ನೇ ಅಧ್ಯಾಯ 4வது வசனத்திலிருந்து எழுதப்பட்டிருக்கிறது. 4ನೇ ವಾಕ್ಯದಿಂದ ಬರೆಯಲ್ಪಟ್ಟಿದೆ. 6வது ವಚನத்தை ವರೆಯಲಿಯೂ 6ನೇ ವಾಕ್ಯದವರೆಗೂ amen you shall certainly amen serpent said to the woman, ಆ ಒಂದು ಸರ್ಪವು ಸ್ತ್ರೀಯನ್ನು ನೋಡಿ ಅದು ಹೇಳ್ತಾ ಇದೆ, you certainly will not die, for God knows that on the day you eat from it your eyes shall be opened and you will become like God, knowing good and evil. ಆಗ ಸರ್ಪವು ಸ್ತ್ರೀಗೆ, ನೀನು ಹೇಗೂ ಸಾಯುವುದಿಲ್ಲ, ನೀವು ಈ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಗಳು ತೆರೆಯಲ್ಪಡುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತುಕೊಳ್ಳುವಿರಿ. When the woman saw that the tree was good for food and that it was delight to the eyes and that tree was desirable to make one wise, she took some of its fruits and ate, and she also gave it to her husband with her and he ate. ಆಗ ಆ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. The devil said, ಸೈತಾನ್ ಹೇಳ್ತಾ ಇದ್ದಾನೆ, ನೀ ನೆನಕಿರ ಮಾದ್ರಿ ನೀನ್ ನೆನೆಸುವ ಹಾಗೆ ಅವರು ನಲ್ಲವರು ಗಿಡಿಯಾರು. ಆತನು ಒಳ್ಳೆಯವನಲ್ಲ. Amen. Devil said to the amen Eve, ಸ್ತ್ರೀಯನ್ನು ಹವ್ವಳನ್ನು ನೋಡಿ ಸೈತಾನ್ ಹೇಳ್ತಾ ಇದ್ದಾನೆ, amen Satan somehow convinced them that God is not the way you think about him. ಸೈತಾನ್ ಹೇಗೋ ಅವರಿಗೆ ತಿಳಿಸಿದೇನು ಅಂತಂದ್ರೆ, ದೇವರು ನೀವು ನೆನೆಸುವ ರೀತಿಯಲ್ಲಿ ಆತನು ಆ ರೀತಿ ಇಲ್ಲ, ಆತನು ಅಷ್ಟು ಒಳ್ಳೆಯವನು. என்னது பண்ணான் தெரியுமா அவன்? ಏನ್ ಮಾಡ್ದ ಗೊತ್ತಾ? ஈவுக்கு புரிய வச்சது ஒண்ணுதான், நீ நினைக்கிற மாதிரி அவர் நல்லவர் கிடையாது. ಅವಳಿಗೆ ಅವನು ಹೇಳಿದೇನಂದ್ರೆ, ನೀನ್ ನೆನೆಸುವ ಹಾಗೆ ಆತ ಒಳ್ಳೆಯವನಲ್ಲ ಅಂತ ಅರ್ಥ ಮಾಡಿದ. The seed that Satan saw into the woman, into man was, ನೀ ನೆನಕಿರ ಮಾದ್ರಿ. ಮನುಷ್ಯನಲ್ಲಿ ಸೈತಾನನ ಹಾಕಿದ ಬೀಜ ಏನಂದ್ರೆ, ನೀ ನೆನೆಸುವ ರೀತಿಯಲ್ಲಿ ದೇವರಿಲ್ಲ. I tell you something, ನಾನು ಒಂದನ್ನೇ ಹೇಳ್ತೇನೆ, still that seed is inside man. ಇವತ್ತಿಗೂ ಕೂಡ ಆ ಬೀಜ ಮನುಷ್ಯನೊಳಗಿದೆ. Are you here with me? ನೀವು ನನ್ನೊಂದಿಗಿದ್ದೀರಾ? The Holy Spirit said to me last night, ಪವಿತ್ರಾತ್ಮ ದೇವರು ನೆನ್ನೆ ರಾತ್ರಿ ಹೇಳಿದ್ರು, because the seed was still inside man after 4,000 years they rejected me. 4000 ವರ್ಷಗಳಿಂದಲೂ ಆ ಬೀಜ ಮನುಷ್ಯನೊಳಗೆ ಇದ್ದ ಕಾರಣದಿಂದಲೇ ಮನುಷ್ಯರು ನನ್ನನ್ನು ತೊರೆದ್ರು. அப்ப உண்மை என்ன? ಹಾಗಾದ್ರೆ ಸತ್ಯ ಏನು? ஏதேன்ல ஏமாற்றப்பட்டது மனுஷன் அல்ல, ಏದೇನಲ್ಲಿ ಏಮಾರಿಸಲ್ಪಟ್ಟದ್ದು ಮನುಷ್ಯ ಅಲ್ಲ. ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಗಮನ ಇಟ್ಟು ಕೇಳ್ರಿ. ಆಮೆನ್, ಹalleluya, hallelujah. I want everyone to amen observe what I am telling you. ನಾನು ಹೇಳೋದನ್ನ ಚೆನ್ನಾಗಿ ಗಮನಿಸ್ರಿ. ಆಮೆನ್, hallelujah, hallelujah. ಏದೆನ್ಲೆ ಏಮಾற்றಪಟ್ಟದ್ದು ಮನುಷ್ಯನಲ್ಲ, ಏದೇನಲ್ಲಿ ಏಮಾರಿಸಲ್ಪಟ್ಟದ್ದು ಮನುಷ್ಯ ಅಲ್ಲ. because man was walking with God. ಯಾಕೆಂದ್ರೆ ಮನುಷ್ಯ ದೇವರೊಂದಿಗೆ ನಡೀತಾ ಇದ್ದ. They were not walking with the devil. ಸೈತಾನ್ನೊಂದಿಗೆ ಅವರು ನಡೀತಾ ಇರಲಿಲ್ಲ. They were walking with God. ಅವರು ದೇವರೊಂದಿಗೆ ನಡೀತಾ ಇದ್ರು. They had an intimate fellowship with God. ದೇವರೊಂದಿಗೆ ಅನ್ಯೋನ್ಯವಾದ ಸಂಬಂಧವನ್ನು ಅವರು ಹೊಂದಿದ್ರು. They knew their God. ಅವರಿಗೆ ತಮ್ಮ ದೇವರು ಯಾರೆಂದು ತಿಳಿದಿತ್ತು. Amen. அவர் ஆண்டவர் எவ்வளவு நல்லவர் என்றதை ருசித்து பார்த்தவர்கள் அவர்கள். ಅವರು ದೇವರು ಎಷ್ಟು ಒಳ್ಳೆಯವರೆಂಬುದಾಗಿ ಅನುಭವ ಸವಿದು ತಿಳಿದಿದ್ರು. ஏமாற்றப்பட்டது மனுஷன் கிடையாது, அந்த ஏதேன்ல ஒருவர் ஏமாற்றப்பட்டார் என்றால் அது ஆண்டவர் தான். அங்கே ಏಮಾರಿಸಲ್ಪಟ್ಟದ್ದು ಏದೇನ್ ತೋಟದಲ್ಲಿ ಒಬ್ಬರು ಇದ್ದಾರೆ ಅಂದ್ರೆ ಅದು ದೇವರು ಮಾತ್ರವೇ. ஏதேன் தோட்டத்திலே ஏமாற்றப்பட்டது ಆಮೆನ್ ಮನುಷ್ಯನ್ ಅಲ್ಲ, ದೇವನ್ தான் அந்த இடத்துல ஏமாற்றப்பட்டார். ಏದೇನ್ ತೋಟದಲ್ಲಿ ಏಮಾರಿಸಲ್ಪಟ್ಟದ್ದು ಮನುಷ್ಯನಲ್ಲ, ದೇವರೇ ಆ ಸ್ಥಳದಲ್ಲಿ ಏಮಾರಿಸಲ್ಪಟ್ಟದ್ದು. நான் சொல்லுகிறதை புரிஞ்சிட்டு இருக்கிறீங்க? ಎಷ್ಟು ಜನರಿಗೆ ನಾನು ಹೇಳದ ಅರ್ಥವಾಗ್ತಾ ಇದೆ?
telling you. ನಾನು ಹೇಳೋದು ನಿಮಗೆ ಅರ್ಥವಾಗ್ತಾ ಅವನ ಇದೆಯಾ? அங்க வெச்சாம் பாரு ஒரு சீட் மைண்டுக்குள்ள. ಅವನ ಅಲ್ಲಿ ಮನಸ್ಸಿನಲ್ಲಿ ಒಂದು ಬೀಜವನ್ನು ಬಿತ್ತದ ನೋಡಿ. ಆಮೆನ್. அந்த ஒரு சீட் ಆ ಬೀಜ ಏದೆನುக்குள்ளவே அவங்களை ರಿಪೆಂಟ್ ಆಗ ಬಿಡಲ್ಲ. ಏದೆನೊಳಗೆ ಅವರು ಪಶ್ಚಾತ್ತಾಪ ಪಡ್ಲಿಕ್ಕೆ ಬಿಡ್ಲಿಲ್ಲ. ஆமாவா இல்லையா சொல்லுங்க. ಹೌದಾ ಇಲ್ವಾ? Amen. Adam never came running to the feet of the Lord and said, Lord, forgive me, Lord. ಆದಾಮನು ಓಡೋಡಿ ಬಂದು ದೇವರ ಪಾದದಲ್ಲಿ ಬಿದ್ದು ನನ್ನನ್ನು ಕ್ಷಮಿಸಪ್ಪ ಅಂತ ಕೇಳಲಿಲ್ಲ. Neither did Eve come and say, Lord, please forgive me. It is me who have done the mistake. ಅವಳಾದ್ರೂ ಓಡಿ ಬಂದು ಅಪ್ಪ ಅದು ನಾನು ತಪ್ಪು ಮಾಡಿದ್ದು ನನ್ನನ್ನು ಕ್ಷಮಿಸು ಅಂತ ಕೇಳಲಿಲ್ಲ. They were accusing each other. ಅವರು ಒಬ್ಬರ ಮೇಲೆ ಒಬ್ಬರು ತಪ್ಪು ಹೊರಿಸ್ತಾ ಇದ್ರು. ಒಬ್ಬರ ಮೇಲೆ ಒಬ್ಬರು ತಪ್ಪು ಹೊರಿಸ್ತಾ ಇದ್ರು. Tell you something. ಈ ದಿನ ಒಂದನ್ನು ನಾನು ನಿಮಗೆ ಹೇಳ್ತೇನೆ. Why are you going through loneliness? ಯಾಕೆ ನೀವು ಒಂಟಿತನದಲ್ಲಿ ಹೋಗ್ತಾ ಇದ್ದೀರಾ? Amen. Why are you going through painful days in your life? ಯಾಕೆ ನಿಮ್ಮ ಜೀವನದಲ್ಲಿ ನೀವು ನೋವಿನ ಹಾದಿಯಲ್ಲಿ ಹಾದು ಹೋಗ್ತಾ ಇದ್ದೀರಾ? இன்றைக்கு ஒரு காரியத்தை தெரிந்துக்கொள். ಒಂದು ಕಾರ್ಯವನ್ನು ಈ ದಿನ ಅರ್ಥ ಮಾಡ್ಕೊಳ್ಳ್ರಿ. You need to accept your sin. ನಿಮ್ಮ ಪಾಪವನ್ನು ನೀವು ಒಪ್ಪಿಕೊಳ್ಳಬೇಕು. You need to accept your weakness. ನಿಮ್ಮ ಬಲಹೀನತೆಗಳನ್ನು ನೀವು ಒಪ್ಪಿಕೊಳ್ಳಬೇಕು. ನಾನು சொல்றது எத்தனை பேர் புரிஞ்சிட்டு இருக்கீங்க? ನಾನು ಹೇಳೋದು ಎಷ್ಟು ಜನಕ್ಕೆ ಅರ್ಥವಾಗ್ತಾ ಇದೆ? You are not called to be alone. ನೀವು ಒಂಟಿಯಾಗಿರ್ಲಿಕ್ಕೆ ಕರೆಯಲ್ಪಟ್ಟವರಲ್ಲ. You are called to be one with Jesus. ನೀವು ಯೇಸುವೊಂದಿಗೆ ಒಂದಾಗಿರ್ಲಿಕ್ಕೆ ಕರೆಯಲ್ಪಟ್ಟವರು. You are called to live with the innocent one. ಆ ಮುಗ್ಧನಾದ ಯೇಸುವೊಂದಿಗೆ ಜೀವಿಸಲಿಕ್ಕೆ ಕರೆಯಲ್ಪಟ್ಟವರು ನೀವು. ஆனால் ஏவனால வாழ முடியல. ಆದ್ರೆ ಯಾಕೆ ನಿನ್ನಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ? இன்னுமாய் அந்த பொய்யை நம்பிக்கொண்டிருக்கிறாய். ಇನ್ನು ನೀ ಆ ಸುಳ್ಳನ್ನು ನಂಬುತ್ತಾನೆ ಇದೆಯಾ? இன்னுமாய் தேவனை முழுவதுமாய் நம்பிக்கை இல்லாமல் வாழ்ந்து கொண்டிருக்கிறாய். ಇನ್ನು ದೇವರಲ್ಲಿ ಪೂರ್ಣ ನಂಬಿಕೆ ಇಲ್ಲದೆ ನೀ ಜೀವಿಸ್ತಾ ಇದೀಯಾ? சொல்லுகிறதே எத்தனை பேர் கேட்டுட்டு இருக்கீங்க? ನಾನು ಹೇಳೋದು ಎಷ್ಟು ಜನ ಕೇಳ್ತಾ ಇದ್ದೀರಾ? ஹalleluya ஹalleluya ஹalleluya. ஆண்டவருடைய வார்த்தை சொல்லுகிறது. ದೇವರ ವಾಕ್ಯ ಹೇಳ್ತದೆ. The seed was inside their mind. ಆ ಒಂದು ಬೀಜ ಅವರ ಮನಸ್ಸಿನಲ್ಲಿ ಬಿತ್ತಲ್ಪಟ್ಟಿತು. Amen. They accepted that. ಅವರು ಅದನ್ನು ಅಂಗೀಕರಿಸಿದ್ರು. ಆண்டವರು சொல்றாரு, ஏன் இப்படி பண்ண? ದೇವರು ಕೇಳ್ತಾ ಇದ್ದಾರೆ, ಯಾಕೆ ಈ ರೀತಿ ಮಾಡಿದೆ? Amen. They are not repenting. ಅವರು ಪಶ್ಚಾತ್ತಾಪ ಪಡ್ತಾ ಇಲ್ಲ. Repentance இல்லனா ಅದರುடைய ಅರ್ಥ ನಾನು ಅದೇ தான் ನಂಬಿನೇನ ಅರ್ಥ. ಪಶ್ಚಾತ್ತಾಪ ಇಲ್ಲ ಅಂದ್ರೆ ಅದರ ಅರ್ಥ ಅದನ್ನೇ ನಾನು ನಂಬಿದ್ದೇನೆ ಎಂಬುದಾಗಿ. Today I want to tell you something. ಈ ದಿನ ನಾನು ಒಂದನ್ನು ಹೇಳ್ತೇನೆ. Don't repent for something in your life. ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಕಾರ್ಯಕ್ಕಾಗಿ ನೀವು ಪಶ್ಚಾತ್ತಾಪ ಪಡಲ್ಲ ಅಂದ್ರೆ that means ಅಂದ್ರೆ ಏನರ್ಥ? you are not believing God 100%. ದೇವರನ್ನು ಸಂಪೂರ್ಣವಾಗಿ 100ಕ್ಕೆ 100 ನಂಬ್ತಾ ಇಲ್ಲ ಅಂತ if ಅರ್ಥ. you are not repenting for your old ways, ನಿಮ್ಮ ಹಳೆಯ ದಾರಿಗಳು ಕಾರ್ಯಗಳಿಗೆ ನೀವು ಪಶ್ಚಾತ್ತಾಪ ಪಡ್ತಾ ಇಲ್ಲ ಅಂದ್ರೆ that means ಅದರ ಅರ್ಥ you don't want God again back into your life. ಮತ್ತೆ ದೇವರು ನಿಮ್ಮ ಜೀವಿತಕ್ಕೆ ಬೇಡ ಅಂತ ನೀವು ಹೇಳ್ತಾ ಇದ್ದೀರಾ. ಅವರೇ ಉನ್னை விடுதலையாக்க வந்தாலும் ಆತನೇ ನಿಮ್ಮನ್ನು ಬಿಡುಗಡೆ ಮಾಡ್ಲಿಕ್ಕೆ ಬಂದ್ರು. ಅವರೇ நீங்க நம்பல. ಆತನ ನೀವು ನಂಬಲಿಲ್ಲ. ಅದಕ್ಕಾக தான் ಅವರೇ ಆಮೆನ್ இந்த உலகம் நம்பல. ಅದಕ್ಕಾಗಿ ಈ ಲೋಕ ಆತನ ನಂಬಲಿಲ್ಲ. ಅವರಿಗೆ நீங்க ತನ್ನವர்களாய் காணப்பட்டாலும் ಆತನಿಗೆ ನೀವು ಆತನ ಸ್ವಂತ ಜನರಾಗಿ ಕಾಣಿಸಲ್ಪಟ್ರು. உங்களுக்கு அவர் சொந்த ஜனமா காணப்படல. ಆತನು ನಿಮಗೆ ಸ್ವಂತವಾಗಿ ನಿಮಗೆ ಕಾಣಿಸಲ್ಪಡ್ತಾ ಇಲ್ಲ. ಯಾಕೆ? sin is between you and God. ಪಾಪ ನಿಮಗೂ ದೇವರಿಗೂ ಮಧ್ಯದಲ್ಲಿದೆ. Amen. Bible says ಸತ್ಯವೇದ God ಹೇಳ್ತದೆ, came down into the burning bush. ದೇವರ ಮುಳ್ಳಿನ ಪೊದೆಯಲ್ಲಿ ಇಳಿದು ಬಂದ್ರು. And God said, ದೇವರು ಹೇಳಿದ್ರು, I want to deliver my people. ನನ್ನ ಜನರನ್ನು ನಾ ಬಿಡುಗಡೆ ಮಾಡ್ಲಿಕ್ಕೆ ಬಯಸ್ತೇನೆ. Moses said, I cannot do it. ಮೋಶೆ ಹೇಳ್ತಾರೆ, ನನ್ನಿಂದ ಇದು ಸಾಧ್ಯ ಇಲ್ಲ. God says, go, I will be with you. ದೇವರು ಹೇಳ್ತಾರೆ, ಹೋಗು, ನಾನು ನಿನ್ನೊಂದಿಗಿದ್ದೇನೆ. Amen. Where did Moses go? ಮೋಶೆ ಎಲ್ಲಿ ಹೋದ್ರು? Moses went to his own people. ಮೋಶೆ ತನ್ನ ಸ್ವಂತ ಜನರ ಬಳಿಗೆ ಹೋಗಿದ್ದು. ಹೌದಾ ಇಲ್ವಾ ಹೇಳ್ರಿ? Moses went to his own people. ಮೋಶೆ ತನ್ನ ಸ್ವಂತ ಜನರ ಬಳಿಗೆ ಹೋದ. Moses went for the sake of his own people. ಸ್ವಂತ ಜನರಿಗಾಗಿ ಆತನು ಹೋಗಿದ್ದು. He want to see their tears turned into joy. ಅವರ ಕಣ್ಣೀರೆಲ್ಲ ಸಂತೋಷವಾಗಿ ಮಾರ್ಪಡೋದನ್ನು ನೋಡಬೇಕು ಅಂತ ಆಸೆ ಪಟ್ಟ. But what happened? ಆದ್ರೆ ನಡೆದದ್ದೇನು? Those people didn't believe him. ಆ ಜನ ಅವತ್ತನ್ನು ನಂಬಲಿಲ್ಲ. They didn't believe God. ಅವರು ದೇವರನ್ನು ನಂಬಲಿಲ್ಲ. இந்த காலை நேரத்தில் ஆவியானவரோடு பேசிக்கொண்டிருக்கிறார். ಈ ಮುಂಜಾನೆ ಸಮಯದಲ್ಲಿ ದೇವರ ಆತ್ಮ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಆಮೆನ್. ತಳ್ಳಪಟ್ಟವರಾಗಿ ಉಂಗ ಮುನ್ನೆ ನಿಂತಿರುತ್ತಾರೆ. ಯಾಕೆ ದೇವರು ತಳ್ಳಲ್ಪಟ್ಟವನಾಗಿ ನಿಮ್ಮ ಮುಂದೆ ನಿಂತಿದ್ದಾರೆ? ಆಂಡவர் ತಳ್ಳಲ್ಪಟ್ಟವರಾಗಿ ಉಂಗ ಮುನ್ನೆ ನಿಂತಿರುತ್ತಾರೆ. ಆ ದೇವರೇ ತಳ್ಳಲ್ಪಟ್ಟವನಾಗಿ ನಿಮ್ಮ ಮುಂದೆ ನಿಂತಿದ್ದಾರೆ. ஹalleluya ஹalleluya. உடைந்த உள்ளத்தோடு நிற்கிறார். ಮುರಿಯಲ್ಪಟ್ಟವನಾಗಿ ನಿಂತಿದ್ದಾರೆ. சுகப்படுத்த வேண்டும் என்று வந்த தேவன் சுகப்படுத்த முடியாமல் தள்ளப்பட்டவராய் நிற்கிறார். ನಿಮ್ಮನ್ನು ಸ್ವಸ್ಥಪಡಿಸಲಿಕ್ಕೆ ಗಾಯವನ್ನು ಆರಿಸಲಿಕ್ಕೆ ಬಂದ ದೇವರ ಆತನ ಅದನ್ನು ಮಾಡ್ಲಿಕ್ಕೆ ಆಗದೆ ನಿಂತಿದ್ದಾರೆ. ஆண்டவரே ஏன் உனக்கு கண் இல்லையா? ಯಾಕೆ ದೇವರೇ ನಿನಗೆ ಕಣ್ಣಿಲ್ವಾ? எத்தனை நாள் இந்த பிரச்சனையில நான் இருக்க வேண்டும்? ಎಷ್ಟು ದಿನ ಈ ಸಮಸ್ಯೆಯಲ್ಲಿ ನಾ ಜೀವಿಸಬೇಕು? எத்தனை நாள் இந்த கடத்தில நான் வாழ வேண்டும்? ಎಷ್ಟು ದಿನ ಈ ಸಾಲದಲ್ಲೇ ನಾ ಬದುಕಬೇಕು? ಆಮೆನ್. ಅರ್ಥமே இல்லங்க. ಅರ್ಥನೇ ಇಲ್ಲ ರೀ. ಅರ್ಥமே ಇಲ್ಲ. ಅರ್ಥನೇ ಇಲ್ಲ. ಜನங்களே தன்னை தள்ளிவிட்டார். ಆತನ ಸ್ವಂತ ಜನರೇ ಆತನನ್ನು ತಳ್ಳಿಬಿಟ್ರೆ எப்படியாக அவரால் அற்புதம் செய்ய முடியும்? ಹೇಗೆ ಆತನಿಂದ ಅದ್ಭುತ
ಮಾಡ್ಲಿಕ್ಕೆ ಸಾಧ್ಯ. எனக்கு பிரியமானவர்கள், ನನಗೆ ಪ್ರಿಯರಾದವರೇ, மாற வேண்டியது உன்னுடைய சூழ்நிலை அல்ல, மாற வேண்டியது உன்னுடைய மனசு. ಮಾರ್ಪಡಬೇಕಾಗಿರೋದು ನಿಮ್ಮ ಪರಿಸ್ಥಿತಿ ಅಲ್ಲ, ಮಾರ್ಪಡಬೇಕಾಗಿರೋದು ನಿಮ್ಮ ಮನಸ್ಸು. If you are asking God to change all your situations, ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸಬೇಕಂತ ದೇವರಲ್ಲಿ ನೀವು ಕೇಳಿಕೊಳ್ತಾ ಇದ್ರೆ, here is your answer. ಇದೋ ನಿಮ್ಮ ಉತ್ತರ ಇಲ್ಲಿದೆ. God says, ದೇವರು ಹೇಳ್ತಾರೆ, before I want to change your situation, I want to change your mind. ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸೋದಕ್ಕಿಂತ ಮುಂಚೆ ನಿಮ್ಮ ಮನಸ್ಸನ್ನು ನಾನು ಮೊದಲು ಮಾರ್ಪಡಿಸಬೇಕು. ಎಷ್ಟನೇ பேர் சொல்றீங்க ಮನಸ್ಸ ಮಾತಂಗ? ಎಷ್ಟು ಜನ ಹೇಳ್ತೀರಾ ನನ್ನ ಮನಸ್ಸನ್ನು ಮಾರ್ಪಡಿಸಪ್ಪ, ನನ್ನ ಮನಸ್ಸನ್ನು ಮಾರ್ಪಡಿಸಪ್ಪ, ಶುದ್ಧವಾದ ಮನಸ್ಸನ್ನು ನನಗೆ ಕೊಡಪ್ಪ. ಕೇಳುங்களே, ಎಲ್ಲರೂ ಬಾಯಿ ತೆರೆದು ಕೇಳೋಣ. ವಾಕ್ಯ ಅರ್ಥ ಆಗ್ತಾ ಇದೆ? ಎಷ್ಟು ಜನರಿಗೆ ಈ ವಾಕ್ಯ ಅರ್ಥವಾಗ್ತಾ ಇದೆ? ಹೇಳ್ರಿ, ಅಪ್ಪ ನನಗೆ ಶುದ್ಧವಾದ ಮನಸ್ಸು ಎಲ್ಲರೂ ಕರಗಳನ್ನ ಮೇಲೆತ್ತಿ ಕೇಳುವ, ಅಪ್ಪ ಶುದ್ಧವಾದ ಮನಸ್ಸನ್ನು ನನಗೆ ಕೊಡಪ್ಪ. ಕ್ಲೀನ್ ಹಾರ್ಟ್, ಕರ್ತನೇ ಶುದ್ಧ ಹೃದಯವನ್ನು ನನ್ನಲ್ಲಿ ನಿರ್ಮಿಸು. ದಾವೀದ சொல்றாரு, ದಾವೀದನು ಹೇಳ್ತಾನೆ, ಸುತ್ತಮಾನ ಇದೆತೆ ನನಗೆ ತಾಂಗ ಆಡವ್ರೆ, ಶುದ್ಧ ಹೃದಯವನ್ನು ನನಗೆ ಕೊಡಪ್ಪ. நீதிமொழிகள் சொல்லுகிறது, ಜ್ಞಾನೋಕ್ತಿಯಲ್ಲಿ ಬರೆಯಲ್ಪಟ್ಟಿದೆ, இதயத்தை காத்துக்கோ, ನಿನ್ನ ಹೃದಯವನ್ನು ಕಾಪಾಡಿಕೋ. காத்துக்கொள், ಆಮೆನ್. காத்துக்கொள், ಉನ್ನುடைய இதயத்தை ನೀ ಕಾತುಕೊಳ್ಳಿ. ಹೃದಯವನ್ನು ಭದ್ರವಾಗಿ ಕಾಪಾಡಿಕೊಳ್ಳಿ. ಕಾತುಕೊಳ್ಳುಮಾ? ಯಾಕೆ ಕಾಪಾಡಿಕೊಳ್ಬೇಕಂತ? ಔಟ್ ಆಫ್ ಇಟ್ ಫ್ಲೋಸ್ ದ ರಿವರ್ ಆಫ್ ಲೈಫ್. ಅದರ ಒಳಗಿಂದ ಜೀವ ನದಿಗಳು ಹರಿತದೆ. ಜೀವ ನದಿಗಳು, ಹೇಳ್ರಿ, ಜೀವ ನದಿಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. Shall I tell you something? ಎಲ್ಲರೂ ಗಮನಿಸಿಟ್ಟಿರ್ತೀರಾ? ಎಲ್ಲ ಗಮನಿಸ್ತಾ ಇದ್ದೀರಾ? ಎಲ್ಲರೂ ಗಮನಿಸ್ತಾ ಇದ್ದೀರಾ? ಎಲ್ಲ ಗಮನಿಸ್ತಾ ಇದ್ದೀರಾ? ನನ್ನ ನೋಡ್ರಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. See, I tell you something. ಒಂದನ್ನು ಹೇಳ್ತೇನೆ ಕೇಳಿ. Amen. You cannot receive anything from God unless your relationship with Him is restored. ಆತನೊಂದಿಗಿರುವ ನಿಮ್ಮ ಸಂಬಂಧ ಅದು ಸರಿಯಾಗದೆ ಹೋದ್ರೆ ಯಾವ ನಿಮ್ಮ ಪರಿಸ್ಥಿತಿಗಳು ಮಾರ್ಪಡಲ್ಲ. ಯಾವ ಒಳ್ಳೇದು ನಿಮಗೆ ದೇವರಿಂದ ಬರಲ್ಲ. ಯಾವ ಒಳ್ಳೇದು ನಿಮಗೆ ದೇವರಿಂದ ಬರಲ್ಲ. ನೋ ಶಾರ್ಟ್ ರೂಟ್ಸ್. ಯಾವ ಶಾರ್ಟ್ ರೂಟ್ಸ್ ಇಲ್ಲ. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? If I want to get money from brother Cyril ಬ್ರದರ್ ಇಂದ ನನಗೆ ಹಣ ಬೇಕು ಅಂದ್ರೆ, I have to have confidence with him. ನಾನು ಅವರಲ್ಲಿ ಅವರೊಟ್ಟಿಗೆ ಒಂದು ಭರವಸೆನ ನಾನು ಹುಟ್ಟಿಸ್ಕೋಬೇಕು. ಹೌದಾ ಇಲ್ವಾ? I have to be close to him. ಅವರೊಂದಿಗೆ ನಾನು ಅನ್ಯೋನ್ಯವಾಗಿರ್ಬೇಕು. And then I will ask one day, ನಂತರ ಒಂದಿನ ನಾ ಕೇಳಬಹುದು, brother, can you give me 1 lakh, brother? ಬ್ರದರ್ 1 ಲಕ್ಷ ಇದ್ರೆ ಕೊಡ್ತೀರಾ ಬ್ರದರ್? The relationship that we have, ನಮಗಿರುವ ಆ ಒಂದು ಸಂಬಂಧವೇ, that makes, ಅಯ್ಯೋ ಬ್ರದರ್, ಏನ್ ಬ್ರದರ್ ನೀವು ಬೇರೆ ಕೇಳ್ತಾ ತಕೊಳ್ಳಿ. ಬ್ರದರ್, ಅಯ್ಯೋ ನೀವೇನ್ ಕೇಳ್ತಾ ಇದ್ದೀರಾ, ತಕೊಳ್ಳಿ. ನಾನು சொல்றது புரியுதுங்களா? ನಾನು ಹೇಳೋದು ಅರ್ಥವಾಗುತ್ತೆ? If I don't have any connection, ಅವರೊಂದಿಗೆ ನನಗೆ ಯಾವ ಸಂಬಂಧನೇ ಇಲ್ಲದೆ ಹೋದ್ರೆ, you cannot expect anything. ಅಲ್ಲಿ ಅವರಿಂದ ಏನನ್ನು ಎದುರು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ನೀ ಅವರ ತಳ್ಳಿಕಿಟ್ಟು ಕೆಡಂದು, ನೀ ಆತನನ್ನು ತಳ್ತಾ ಇದ್ದು, பிசாசு சொன்னதை நீ நம்பிக்கிட்டு, ಸೈತಾನ್ ಹೇಳಿದನ್ನೇ ನೀನ್ ನಂಬ್ತಾ, உன் மைண்ட பிசாசுக்கு ஒரு ராஜமார்ಗத்தை உருவாக்கி விட்டு, ನಿನ್ನ ಮನಸ್ಸಿನಲ್ಲಿ ಸೈತಾನಿಗೆ ಒಂದು ರಾಜಮಾರ್ಗವನ್ನೇ ನಿರ್ಮಿಸಿ, ಅವರ ನೀ ಕದವ ಸಾತಿಗಿಟ್ಟೇ இருந்தேனா, ಆತನಿಗೆ ನೀ ಕದವನ್ನ ಹಾಗೆ ಕ್ಲೋಸ್ ಮಾಡ್ತಾನೆ ಇದ್ಬಿಟ್ರೆ, வாழ்க்கை முழுவதும் பிரச்சனை தான். ಜೀವಮಾನವೆಲ್ಲ ಸಮಸ್ಯೆನೇ. வாழ்க்கை முழுவதும் போராட்டம் தான். ಜೀವನ ಎಲ್ಲ ಹೋರಾಟನೇ. Amen. Did you understand what I am telling you? ನಾನು ಹೇಳ್ತಾ ಇರೋದು ಅರ್ಥವಾಗ್ತಾ ಇದೆಯಾ? ನಾನು சொல்றது உங்களுக்கு ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಾ ಇದೆ ಅಲ್ಲಮ್ಮ? ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಅರ್ಥವಾಗ್ತಾ ಇದೆ. Hallelujah, 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 hallelujah. You cannot reject him. ಆತನನ್ನು ತಿರಸ್ಕರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ಬ್ರದರ್, ನಾನು ರಿಜೆಕ್ಟ್ பண்ணல ಬ್ರದರ್, ನಾನು ಅವರನ್ನ நேசிக்கிறேன் ಬ್ರದರ್. ಇಲ್ಲ ಬ್ರದರ್, ಆತನ ನಾನು ತಳ್ಳಲ್ಲ ಬ್ರದರ್, ಆತನ್ನೇ ನಾ ಪ್ರೀತಿಸ್ತಾ ಇದ್ದೀನಿ. ನಾನು ನಿಮಗೆ ಹೇಳ್ತೇನೆ, ಓ ಮೈಂಡ್ ಎದೆಯೋ ನಂಬುದು, ನಿಮ್ಮ ಮನಸ್ಸು ಇದನ್ನು ನಂಬುತ್ತದೆ. ಏನ್ ಹೇಳ್ದ ಅವನು? ನೀ ನೆನಕಿರ ಮಾದರಿ ಇಲ್ಲ ಅವರ, ನೀ ನೆನೆಸಿದಾಗೆ ದೇವರಿಲ್ಲ. ವಾಟ್ ಈಸ್ ಅವರ್ ಪ್ರಾಬ್ಲಮ್? ಈ ದಿನ ನಮ್ಮ ಸಮಸ್ಯೆ ಏನು? ವಿಕಾಸ್ ಬ್ರದರ್ ಕರಿಯೋಣ, ವಿಕಾಸ್ ಬ್ರದರ್ ಕರಿಯೋಣ. ನೀ ನೆನ್ಸಾಗೆ ವಿಕಾಸ್ ಬ್ರದರ್ ಇಲ್ಲ, ಈಗ ನೆನ್ಸಾಗೆ ಈಗ ವಿಕಾಸ್ ಬ್ರದರ್ ಇಲ್ಲ. ಹಲೋ ಹಲೋ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅಯ್ಯೋ ಅವ್ರಪ್ಪಾ என்னப்பா ಅವರು ವಾಸ್ ಎವಾಂಜಲಿಸಮ್ ಎಡ್ಪಾ ಒಂದೇ. ಒಂದು ದಿನ ಅವರು ಸುವಾರ್ತೆಗೆ ಒಂದು ನಾಯಕನಪ್ಪ. he was the compassion in charge ಅಪ್ಪ, ಅವರು ಕಂಪ್ಯಾಷನ್ ಇನ್ಚಾರ್ಜ್ ಆಗಿದ್ದವರಪ್ಪ. amen. See, I tell you, ನಾನು ನಿಮಗೆ ಹೇಳ್ತೇನೆ, what is God's heart? ದೇವರ ಹೃದಯ ಏನು? amen. love, ಪ್ರೀತಿ, 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 ಪ್ರೀತಿ. amen. what Satan does? ಸೈತಾನ್ ಏನ್ ಮಾಡ್ತಾನೆ? It is not like that.
ಆತನ ಆ ರೀತಿ ಅಲ್ಲ. அந்த விதை இருக்கு பாருங்க, ಆ ಬೀಜ ಇದೆ ನೋಡಿ, பாய்சனுங்க அது. ಅದು ವಿಷಾರಿ. எத்தனை பேர் சொல்றீங்க? ಎಷ್ಟು ಜನ ಹೇಳ್ತೀರಾ? ஆண்டவர் உன்னெல்லாம் சுகப்படுத்த மாட்டாரு, ದೇವರು ನಿನ್ನನ್ನೆಲ್ಲ ಸ್ವಸ್ಥ ಮಾಡಲ್ಲ, அது சில பேரை மாத்திரம். ಅದು ಕೆಲವರಿಗೆ ಮಾತ್ರ. நீ உபவாச பண்ணாலும் ஆண்டவர் கேட்க மாட்டாரு. ನೀನು ಉಪವಾಸ ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳಲ್ಲ. என்னத்தை உனக்குள்ள ஏற்றுக்கொண்டேன்றதை பாருங்களேன். ಯಾವುದನ್ನ ಒಳಗೆ ಹೊಂದ್ಕೊಂಡಿದ್ದೀರಾ ಅನ್ನೋದನ್ನ I ಸ್ವಲ್ಪ tell you something. ನಾನು ನಿಮಗೊಂದನ್ನೇ If you are going through failure after failure, ನಿಮ್ಮ ಜೀವಿತದಲ್ಲಿ ಸೋಲಿನ ಮೇಲೆ ಸೋಲನ್ನು ಅನುಭವಿಸ್ತಾ you ಇದ್ದೀರಾ, have accepted one lie of a devil strongly in your life. ಸೈತಾನನ ಒಂದು ಸುಳ್ಳನ್ನ ನೀವು ಆಳವಾಗಿ ನೀವು ಅದನ್ನ ನಿಮ್ಮ ಜೀವಿತದಲ್ಲಿ ನೀವು ಅದನ್ನ ತೆಗೆದುಕೊಂಡಿದ್ದೀರಾ. God's word says in John chapter 8, ದೇವರ ವಾಕ್ಯ ಯೋಹನ 8ರಲ್ಲಿ ದೇವರ ವಾಕ್ಯ ಹೇಳ್ತದೆ, verse 44, 44ನೇ ವಾಕ್ಯ, he was a murderer from the beginning. ಅವನು ಆರಂಭದಿಂದಲೇ ಕೊಲೆಗಾರನಾಗಿದ್ದಾನೆ. ಸೇಟನ ಬಗ್ಗೆ ಬೈಬಲ್ என்ன சொல்லுது பாருங்க. ಸೈತಾನನ ಕುರಿತಾಗಿ ಸತ್ಯವೇದ ಏನು ಹೇಳ್ತದೆ ನೋಡಿ, he was a murderer from the beginning. ಅವನು ಮೊದಲಿನಿಂದಲೂ ಕೊಲೆಗಾರನಾಗಿದ್ದಾನೆ. Hallelujah. Hallelujah. I mean, he was a murderer from the beginning. ಎಲ್ಲರೂ சொல்லுங்க, he was a murderer from the beginning. ಎಲ್ಲರೂ ಹೇಳಿ, ಮೊದಲಿನಿಂದಲೂ ಆದಿಯಿಂದಲೂ ಅವನು ಕೊಲೆಪಾತಕ. எப்படி அவன் ಕೊಲೆಪಾತಕ ಆದ? ಅವನು ಹೇಗೆ ಕೊಲೆಗಾರನಾದ? Where did he murder? ಯಾಕೆ ಅವನು ಕೊಲೆಗಾರನಾದ? எனக்கு உனக்கு இருந்த அந்த உறவு செத்து போச்சுன்னா அந்த சாவுக்கு காரணம் ஒரு கொலைகாரன். ನನಗೂ ದೇವರಿಗೂ ಇದ್ದಂತ ಆ ಒಂದು ಸಂಬಂಧವನ್ನ ಸಾಯಿಸಿದ, ಅದು ಸತ್ತು ಹೋಯ್ತಂದ್ರೆ ಆ ಒಂದು ಸಾವಿಗೆ ಕಾರಣನೇ ಆ ಕೊಲೆಗಾರ. ಎಷ್ಟನ பேருக்கு நான் சொல்றதே புரியுதுங்க? ಎಷ್ಟು ಜನರಿಗೆ ನಾನು ಹೇಳೋದು ಅರ್ಥವಾಗ್ತಾ ಇದೆ? There is a death between my relationship with God. ದೇವರಿಗೂ ನನಗೂ ಇದ್ದ ಸಂಬಂಧದಲ್ಲಿ ಒಂದು ಸಾವು ಉಂಟಾಯಿತು ಅಂದ್ರೆ there is a murderer. ಅಲ್ಲಿ ಒಬ್ಬ ಕೊಲೆಗಾರನಿದ್ದಾನೆ. அங்க ஒருத்த கொலைகாரன் இருக்கிறான். ಅಲ್ಲಿ ಒಬ್ಬ ಕೊಲೆಗಾರನಿದ್ದಾನೆ. அவன் கொலைகாரன் என்றதை நீ நம்பாம, ஆண்டவர் உன்னை ஏமாத்திட்டாரு, ஆண்டவர் உன்னை கைவிட்டுட்டாரு, ஆண்டவர் உன்னை கஷ்டத்துல விட்டாரு, ஆண்டவர் உனக்கு சோதனை கொடுத்தாரு, ஆண்டவர் வந்து ஆமென் உன்னுடைய துக்கத்தை பார்த்து சந்தோஷப்படுறாரு என்ற பொய்யை நீ நம்புகிறாய். ಕೊಲೆಗಾರನು ಅನ್ನೋದನ್ನ ಅದನ್ನ ನೀವು ಬಿಟ್ಟು, ದೇವರು ನನ್ನ ಕಷ್ಟನ ನೋಡ್ತಾ ಇಲ್ಲ, ನನ್ನ ಕಣ್ಣೀರನ್ನ ಒರೆಸ್ತಾ ಇಲ್ಲ, ನನ್ನ ಪರಿಸ್ಥಿತಿ ದೇವರಿಗೆ ಅರ್ಥವಾಗ್ತಾ ಇಲ್ಲ, ನನ್ನ ಜೀವನ ಹೀಗೆ, ಈ ರೀತಿ ನಾವು ಸುಳ್ಳನ್ನ ನಾವು ನಂಬಿ ಬದುಕ್ತಾ ಇದ್ದೇವೆ. The Bible says, ಇದ ಮುನ್ನಲೆ ಪಾಕುಂಬೋದು, ಮುಂದೆ ನಾವು ನೋಡುವಾಗ, he is the murderer from the beginning. ಅವನು ಮೊದಲಿನಿಂದಲೂ ಆದಿಯಿಂದಲೂ ಕೊಲೆಗಾರನು, does not stand in the truth. ಅವನಲ್ಲಿ ಸತ್ಯವೆಂಬುವುದೇ ಇಲ್ಲ. Amen. Hallelujah. Hallelujah. Because there is no truth in him. He does not stand in the truth. ಅವನು ಸತ್ಯದಲ್ಲಿ ನಿಲ್ಲುವವನಲ್ಲ. ಅವನು ಸತ್ಯತೆ பேசவே மாட்டான். ಅವನು ಸತ್ಯವನ್ನು ಮಾತನಾಡೋದೇ ಇಲ್ಲ. ಅದು ಮಾತ್ರ ಅಲ್ಲ, ಅವನೊಳಗೆ ಎಂದ ಸತ್ಯಮೂ ಇಲ್ಲ. ಅವನೊಳಗೆ ಯಾವ ಸತ್ಯವೂ ಇಲ್ಲ. I want to tell you something. ಈ ದಿನ ನಾನು ಒಂದನ್ನ ನಿಮಗೆ ಹೇಳ್ತೇನೆ. If you want to meet Jesus, ನೀವು ಯೇಸುವನ್ನು ಸಂಧಿಸಬೇಕು ಅಂದ್ರೆ, if you want to accept Jesus, ನೀವು ಯೇಸುವನ್ನು ಅಂಗೀಕರಿಸಬೇಕು ಅಂದ್ರೆ, if you want to restore your walk with Jesus back like how you were in Eden, ಏದೆನ್ನಲ್ಲಿ ಯಾವ ರೀತಿಯಲ್ಲಿ ಯೇಸುವಿನೊಂದಿಗೆ ಅನ್ಯೋನ್ಯವಾಗಿ ನಡೀತಾ ಇದ್ರೋ ಅದೇ ಸಂಬಂಧವನ್ನು ನೀವು ಮತ್ತೆ ಮರುಸ್ಥಾಪಿಸಬೇಕು ಅಂದ್ರೆ, you have to do two things. ನೀವು ಎರಡು ಕಾರ್ಯವನ್ನು ಮಾಡಬೇಕು. One thing, ಮೊದಲನೇದಾಗಿ accept the truth. ಸತ್ಯವನ್ನು ಅಂಗೀಕರಿಸು. ಸತ್ಯத்தை ஏற்றுக்கோ. ಸತ್ಯವನ್ನು ಅಂಗೀಕರಿಸು. ಯೇಸು ಕಪಟமில்லாதவர், தேவர் பாரபட்சமில்லாதவர், ಯೇಸು பொய் சொல்லாதவர் என்றதை நம்பு. ಯೇಸು ಕಪಟವಿಲ್ಲದವನು, ಯೇಸು ನಿಷ್ಕಳಂಕನು, ಯೇಸು ಪಕ್ಷಪಾತ ಮಾಡದೇ ಇರುವವನು, ಆತನು ಸತ್ಯವಂತನೆಂಬುದನ್ನು ನೀನು ನಂಬು. If your Bible says Jesus is the way, the truth and the life, it is Jesus the way, the truth and the life forever. ನಿಮ್ಮ ಸತ್ಯವೇದವು ಯೇಸುವೇ ಮಾರ್ಗವು, ಸತ್ಯವು, ಜೀವವು ಅಂತ ಹೇಳಿದ್ರೆ ಆತನೇ ಸರ್ವಸ್ವಕ್ಕೂ ಸದಾಕಾಲಕ್ಕೂ ಆತನೇ ಮಾರ್ಗವು, ಸತ್ಯವು, ಜೀವವೂ ಆಗಿದ್ದಾನೆ. இயேசுவை தவிர வேற தேவர்கள் இல்லை என்று வேதம் சொல்லுகிறது என்றால், இயேசுவை தவிர வேற தேவர்கள் இல்லை. அதுதான் உண்மை. ಯೇಸುವನ್ನು ಬಿಟ್ಟರೆ ಬೇರೆ ದೇವರುಗಳು ಇಲ್ಲ ಅಂತ ಸತ್ಯವೇದ ಹೇಳ್ತದೆ ಅಂದ್ರೆ ಬೇರೆ ದೇವರು ಇಲ್ಲ, ಅದೇ ಸತ್ಯ. வானத்தின் கீழே பூமிக்கு மேலே ரட்சிப்புக்கு என்று கொடுக்கப்பட்டிருக்கிறது ஒரே ஒரு நாமம் என்றால், அந்த ஒரே ஒரு நாமம் இயேசு அல்லாமல் வேற எதுவும் இல்லை என்றதை நீ நம்பு. ಆಕಾಶದ ಕೆಳಗೆ ಮನುಷ್ಯರ ಮಧ್ಯದಲ್ಲಿ ರಕ್ಷಣೆಗೆ ಅಂತ ಕೊಡಲ್ಪಟ್ಟಿರುವ ಒಂದೇ ಒಂದು ನಾಮ, ಅದು ಯೇಸುವಿನ ನಾಮ. ಅಂದ್ರೆ ಅದು ಯೇಸುವಿನ ನಾಮ ಮಾತ್ರವೇ, ಅದನ್ನು ನಂಬು. அந்த நாமத்தின் முன்னதாக உன்னுடைய பிரச்சனைகள், உன்னுடைய கண்ணீர்கள், உன்னுடைய எல்லா பிரச்சனைகளுடைய முழங்கால்கள் மடங்கும் என்று எழுதியிருக்கிறது என்றால், அது நடக்கும் என்றதை நம்பு. ಆತನ ನಾಮದ ಮುಂದೆ ಎಲ್ಲ ಮೊಣಕಾಲ್ಗಳು, ಎಲ್ಲ ನಿನ್ನ ಸಮಸ್ಯೆಗಳು, ಎಲ್ಲ ನಿನ್ನ ವ್ಯಾಧಿಗಳು ಆತನ ಮುಂದೆ ಮೊಣಕಾಲು ಆಗ್ತದೆ ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ಅದು ನಡೀತದೆ, ಅದನ್ನು ನಂಬು. Believe the God of Bible first. ಸತ್ಯವೇದ ದೇವರನ್ನು ಮೊದಲು ನಂಬು. Amen. Hallelujah. Hallelujah. ಬೈಬಲ್ வச்சிட்டு இருக்கிற
அதனால உன்னுடைய பிரச்சனை மாறாது, உன்னுடைய நிலைமை மாறாது. அந்த தேவனை பைபிள்ல எழுதப்பட்டிருக்கிற அந்த தேவனை முழுவதுமாய் நம்புகிறதை கற்றுக்கொள். ಬೈಬಲ್ ಅನ್ನು ಸುಮ್ಮನೆ ಇಟ್ಟುಕೊಂಡಿರೋದ್ರಿಂದ ನಿಮ್ಮ ಸಮಸ್ಯೆ ಮಾರ್ಪಡೋದಿಲ್ಲ. ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿರುವ ಆ ದೇವರನ್ನು ಪೂರ್ಣ ಹೃದಯದಿಂದ ನಂಬು, ನಿನ್ನ ಪರಿಸ್ಥಿತಿ ಮಾರ್ಪಡುತ್ತದೆ. You are not Satan's own, you are God's own. ನೀವು ಸೈತಾನನಿಗೆ ಸ್ವಂತವಾದವರಲ್ಲ, ದೇವರಿಗೆ ಸ್ವಂತವಾದವರು. ದೇವನಾಲ பிறந்தவன், ನೀನು ದೇವರಿಂದ ಹುಟ್ಟಿದವನು. ದೇವನಾಲ பிறந்தவன், ನೀ ದೇವರಿಂದ ಹುಟ್ಟಿದವನು. ಉಲಗத்தை ಜಯಿக்கிறவன், ನೀ ಲೋಕವನ್ನು ಜಯಿಸುವವನು. ಪಿಶಾಚை ಮಿದಿக்கிறவன், ನೀ ಸೈತಾನನ ತುಳಿಯುವವನು. On whose side are you standing, church? ನೀನು ಯಾರ ಪಕ್ಷದಲ್ಲಿ ನಿಂತಿದೀಯ ಸಭೆಯೇ? Whose side are you standing? ನೀನು ಯಾವ ಪಕ್ಷದಲ್ಲಿ ನಿಂತಿದೀಯ ಸಭೆಯೇ? ஏதேனிலே தான் நீ தவறு செய்து விட்டாய். ಏದೇನಲ್ಲೇ ನೀ ಪಾಪ ಮಾಡಿದೆ. ಆದ್ರೆ ಇನ್ನುಮಾய் ತವರು செய்துಕೊಂಡೇ போகிறாய். ಆದ್ರೆ ಇನ್ನು ಪಾಪದಲ್ಲೇ ನೀ ಜೀವಿಸ್ತಾ ಇರ್ತೀಯ. Don't you have a wisdom given by God to differentiate between what is good and what is wrong? ದೇವರಿಂದ ನಿಮಗೆ ಜ್ಞಾನ ಸಿಕ್ಕಿಲ್ವಾ? ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಸರಿ ಇಲ್ಲ ಎಂಬುದು ಅರ್ಥ ಮಾಡಿಕೊಳ್ಳುವ ಜ್ಞಾನ ದೇವರು ನಮಗೆ ಕೊಟ್ಟಿಲ್ವಾ? மனிதனுக்கு மட்டும்தான் தேவன் வந்து ஆவியை தந்தார். ಈ ಮನುಷ್ಯನಿಗೆ ಮಾತ್ರವೇ ದೇವರು ತನ್ನ ಆತ್ಮನನ್ನು ಕೊಟ್ಟಿದ್ದು. விலகும் பரலோகத்துக்கு வராதுங்க. ಯಾವ ಮೃಗಗಳು ಪರಲೋಕಕ್ಕೆ ಬರಲ್ಲ. ಮರ செடி எதுவுமே பரலோகத்துக்கு வராது. மனுஷன் மட்டும்தான் பரலோகத்துக்கு வருவான். ಯಾವ ಮರ ಗಿಡ ಪರಲೋಕಕ್ಕೆ ಬರಲ್ಲ, ಮನುಷ್ಯನು ಮಾತ್ರವೇ ಪರಲೋಕಕ್ಕೆ ಬರೋದು. மனுஷன் மட்டும்தான் நரகத்துக்கு போகிறான். எந்த விலகும், எந்த ஒரு தண்ணீர்ல இருக்கிற மீனும், எந்த ஒரு பறவையும் போகாது. ಯಾವ ಮೃಗ ಪಕ್ಷಿ, ಯಾವ ಹಾರಾಡುವ ಪಕ್ಷಿಗಳಾಗ್ಲಿ ಮೀನುಗಳಾಗ್ಲಿ ಯಾವುದು ನರಕಕ್ಕೂ ಹೋಗಲ್ಲ. ಮನುಷ್ಯನು ಮಾತ್ರವೇ ನರಕಕ್ಕೂ ಹೋಗೋದು. மனுஷனுக்கு மட்டும் அப்படி? ಯಾಕೆ ಮನುಷ್ಯನು ಮಾತ್ರ? மனுஷனுக்கு கர்த்தர் சிந்திக்கிற ஒரு பலனை தந்திருக்கிறார். ಮನುಷ್ಯನಿಗೆ ದೇವರು ಯೋಚಿಸುವಂತ ಒಂದು ಬಲವನ್ನು ಕೊಟ್ಟಿದ್ದಾರೆ. எதற்காக அந்த மரத்தை அவர் தெரிந்திருந்தும் உள்ள வைக்க வேண்டும்? ಯಾಕೆ ದೇವರು ಗೊತ್ತಿದ್ದು ಆ ಮರವನ್ನ ಏದೆನ್ ತೋಟದೊಳಗೆ ಇಡಬೇಕಾಗಿತ್ತು? ಮನುಷ್ಯನ್ ಜ್ಞಾನಮಾயிருப்பான் என்றதுக்காக. ಯಾಕೆಂದ್ರೆ ಮನುಷ್ಯನು ಜ್ಞಾನವಾಗಿರ್ತಾನೆ ಅನ್ನೋದಕ್ಕಾಗಿ. ದೇವனை விட்டு கொடுக்க மாட்டான் என்பதற்காக. ಮನುಷ್ಯನು ದೇವರನ್ನು ಬಿಟ್ಟು ಕೊಡಲ್ಲ ಅನ್ನೋದಕ್ಕಾಗಿ. ஆமையா? ಹೌದು. தெரிஞ்சோ தெரியாம எங்கேயோ விட்டு கொடுத்துட்டா. ಗೊತ್ತೋ ಗೊತ್ತಿಲ್ಲದೋ ಬಿಟ್ಟು ಕೊಟ್ಬಿಟ್ಟ. ಇನ್ನುಮಾ ತಿರುಂದಲ? ಆದ್ರೆ ಇನ್ನೂ ಮಾರ್ಪಡ್ಲಿಲ್ವಾ? ತಿರುಂದಲ, ಇನ್ನೂ ಮಾರ್ಪಟ್ಟಿಲ್ವಾ? ಅಡ್ಡಿ ಮೇಲೆ ಅಡ್ಡಿ விழுந்து சாபத்தின் மேல் சாபத்தை பெற்றுக்கொண்டு வாழ்க்கை நொந்து நூலாய் போனாலும் உனக்கு ತಿರುಂದ ಮನಸ್ಸು ಬರಲ್ಲ. ಮೇಲೆ ಮೇಲೆ ಏಟು ತಿಂದು ಎಷ್ಟು ನಿರಾಶೆಗಳು, ಎಷ್ಟು ಕಣ್ಣೀರಿನಲ್ಲಿ ಹೋದ್ರು, ಎಂತ ಪರಿಸ್ಥಿತಿ ಬಂದ್ರು ಇನ್ನೂ ಮಾರ್ಪಡಬೇಕನ್ನ ಮನಸ್ಸು ಇನ್ನೂ ಬರ್ಲಿಲ್ವಲ್ಲ. எல்லாமே இழந்து நின்றாலும், ಎಲ್ಲವನ್ನು ಕಳೆದುಕೊಂಡು ನಿಂತರು. வாழ்க்கை ஏதோ ஒரு ದಿಕ್ಕು ದೆಸೆ ಇல்லாமல் வந்து வாழ்க்கை நோக்கி போய்ಕೊಂಡಿருந்தார். ಜೀವನ ದಿಕ್ಕು ದೆಸೆ ಇಲ್ಲದೆ ಯಾವುದೋ ಒಂದು ರೀತಿಯಲ್ಲಿ ಜೀವನ ಸಾಕ್ತಾ ಇದ್ರು. இன்னுமாகவா வந்து பிசாசுடைய பொய்களை நம்பிக்கொண்டிருக்கிறாய்? ಇನ್ನು ಸೈತಾನ ಸುಳ್ಳನ್ನು ನಂಬ್ತಾ ಇದ್ದೀರಾ? ಇನ್ನುಮಾய் ನಂಬಿಕೊಂಡಿರುತ್ತೀರಾ? ಇನ್ನು ಸೈತಾನ ಸುಳ್ಳನ್ನು ನಂಬ್ತಾ ಇದ್ದೀರಾ? He was born rejected. ಆತನು ಹುಟ್ಟುವಾಗಲೇ ತಿರಸ್ಕೃತನಾಗಿದ್ದನು. Even on the cross he was rejected. ಶಿಲುಬೆಯಲ್ಲೂ ಆತನು ತಳ್ಳಲ್ಪಟ್ಟವನು. Amen. Look at the Bible in Matthew chapter 27. 27ರಲ್ಲಿ ಮತ್ತಾಯ 27ರಲ್ಲಿ 22ನೇ ವಾಕ್ಯ. Amen. When Jesus was brought to Pilate, ಯೇಸುವನ್ನು ಪಿಲಾತನ ಬಳಿಯಲ್ಲಿ ಕರೆತಂದಾಗ Pilate says, ಪಿಲಾತನ ಹೇಳ್ತಾನೆ, then what shall I do with Jesus who is called Christ? ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ? They all said to him, let him be crucified. ಅವರು ಜೋರಾಗಿ ಕೂಗಿ ಹೇಳ್ತಾ ಇದ್ರು, ಆತನ ಶಿಲುಬೆಗೆ ಹಾಕಿಸು. Pilate saw. ಪಿಲಾತನು ನೋಡಿದನು. He says, he is innocent. ಆತನು ಹೇಳ್ತಾನೆ, ಈತನು ಮುಗ್ಧನು. He is innocent. ಈತನು ಮುಗ್ಧನು. He is your king. ಇವನ್ ನಿಮ್ಮ ಅರಸನು. They said, who is our king? ಅವರು ಹೇಳ್ತಾ ಇದ್ರು, ಯಾರು ನಮಗೆ? Kaiser is our king. ಕೈಸರ್ನು ಮಾತ್ರವೇ ನಮಗೆ ರಾಜನು. Hallelujah. Hallelujah. He says, ಆತನು he is ಹೇಳ್ತಾನೆ, innocent. ಇವನು ಮುಗ್ಧನು. They said, ಅವರು ಹೇಳ್ತಾರೆ, crucify him. ಅವನನ್ನು ಶಿಲುಬೆಗೆ ಏರಿಸು. They rejected. ಅವರೆಲ್ಲ ತಿರಸ್ಕರಿಸಿದರು. ಯಾಕೆ ತಿರಸ್ಕರಿಸಿದ್ರು? ಯಾಕೆ ತಿರಸ್ಕರಿಸಿದ್ರು? Because something you have believed in your heart. ಯಾಕೆಂದ್ರೆ ಏನೋ ಒಂದನ್ನ ಮನಸ್ಸಿನಲ್ಲಿ ನಂಬಿದ ಕಾರಣದಿಂದ you are not able to receive him. ಆದ್ದರಿಂದ ಅವರು ಆತನ ಅಂಗೀಕರಿಸಲಿಲ್ಲ. That's why you are not able to receive him. ಅದಕ್ಕೆ ನೀವು ಆತನನ್ನು ಅಂಗೀಕರಿಸಲಿಕ್ಕೆ ಆಗ್ತಾ ಇಲ್ಲ. Do you know what happened in the 24th verse? 24ನೇ ವಾಕ್ಯದಲ್ಲಿ ಏನು ಸಂಭವಿಸಿತು ಗೊತ್ತಾ? Pilate took the hands water in the basin. ಪಿಲಾತನು ನೀರಿನ ಒಂದು ಪಾತ್ರೆಯನ್ನು ತೆಗೆದುಕೊಂಡನು. And he washed his hand. He said, ಆತನು ಕೈಯನ್ನು ತೊಳೆದು ಆತನು ಹೇಳಿದನು, I am not blamed for this innocent blood. ಪಿಲಾತನು ತನ್ನ ಪ್ರಯತ್ನದಿಂದ ಏನು ಫಲಿಸುತ್ತಿಲ್ಲವೆಂದು ಅದಕ್ಕೆ ಬದಲಾಗಿ ದಂಗೆ ಏಳುವ ಸೂಚನೆ ಇದೆ ಎಂದು ಮನಗಂಡನು. ಆದುದರಿಂದ ನೀರನ್ನು ತರಿಸಿ ಈ ನಿರಪರಾಧಿಯ ರಕ್ತಪಾತಕ್ಕೆ ನಾನು ಹೊಣೆಯಲ್ಲ ಅಂತ ಹೇಳಿ ಆತನು ಕೈಗಳನ್ನು ತೊಳೆದನು.
But these people, his own people, ಆದರೆ ಈ ಜನರು ಆತನ ಸ್ವಂತ ಜನರು. they said, ಅವರು ಹೇಳ್ತಾ ಇದ್ದಾರೆ, their own people, ಆತನ ಸ್ವಂತ they ಜನರು said, ಅವರು ಹೇಳ್ತಾ ಇದ್ದಾರೆ, people answered and said, ಅವರು ಉತ್ತರವಾಗಿ ಅವರು ಹೇಳ್ತಾ ಇದ್ದಾರೆ, his blood be upon us and our children. ಅವನನ್ನು ಕೊಲ್ಲಿಸಿದಕ್ಕೆ ನಾವು ನಮ್ಮ ಮಕ್ಕಳು ಹೊಣೆಯಾಗಿರ್ತೇವೆ. ನೀ ಕೈ ತೊಳ್ಕೋ, ನೀನ್ ಕೈ ತೊಳ್ಕೋ, ನೀನು ನಿರಪರಾಧಿಯಾಗಿರು, ನೀನು ನಿರಪರಾಧಿಯಾಗಿ. ಬಟ್ ಈತನ ರಕ್ತ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಇರ್ಲಿ. ಆದ್ರೆ ಈತನ ರಕ್ತ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಇರ್ಲಿ. Hallelujah. 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 Let me tell you something. ಒಂದನ್ನ ನಾನು ನಿಮಗೆ ಹೇಳ್ತೇನೆ. Let me tell you something and finish it. ನಾನು ಒಂದನ್ನ ಹೇಳಿ ನಾನು ಮುಗಿಸ್ಬಿಡ್ತೇನೆ. Again let us go to John chapter 1. ಮತ್ತೆ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯಕ್ಕೆ ನಾವು ಹೋಗುವ. Chapter 1:10. 1ನೇ ಅಧ್ಯಾಯದ 10ನೇ ವಾಕ್ಯ. And his own didn't accept him. ಆತನ ಸ್ವಂತ ಜನರೇ ಆತನನ್ನು ಅಂಗೀಕರಿಸಲಿಲ್ಲ. ಹಲೋ Amen. ಎಲ್ಲರೂ ಕೇಳ್ತಿದ್ದೀರಾ? ಎಲ್ಲರೂ ಕೇಳ್ತಾ ಇದ್ದೀರಾ? 10th verse. 10ನೇ ವಾಕ್ಯ. He was in the world. ಆತನ ಈ ಲೋಕದಲ್ಲಿ and the world was made through him. ಈ ಲೋಕ ಆತನ ಮೂಲಕವೇ ಉಂಟಾಯಿತು. எந்த உலகத்தை அவர் உண்டாக்கினாரோ, ಯಾವ ಲೋಕವನ್ನು ಆತನು ಉಂಟು ಮಾಡಿದನೋ அதே உலகத்தில் அவர் வந்தார். ஆனா அவரை கண்டுபிடிக்கல யாரும். ಅದೇ ಲೋಕಕ್ಕೆ ಆತನು ಇಳಿದು ಬಂದನು, ಆದರೆ ಲೋಕವು ಆತನನ್ನು ಅರಿಯಲಿಲ್ಲ. next thing, ಮುಂದಿನ ಕಾರ್ಯ, he came to that which was his own. ಆತನು ತನ್ನ ಸ್ವಂತ ಸ್ವಾಸ್ಥ್ಯಕ್ಕೆ ಬಂದನು, and his own did not receive him. ಸ್ವಂತ ಜನರೇ ಆತನನ್ನು ಅಂಗೀಕರಿಸಲಿಲ್ಲ. amen. hallelujah. hallelujah. ಇದು ಮನುಷ್ಯನುடைய ತುಚ್ಛமான ಸ್ವಭಾವ. ಇದು ಮನುಷ್ಯನ ತುಚ್ಛವಾದ ಸ್ವಭಾವ. ಇನ್ನೊಂದು ಸೈಡ್ ಪಾರುಂಗ. ಆದ್ರೆ ಇನ್ನೊಂದು ಭಾಗದಲ್ಲಿ ನೋಡಿ, 12th verse, 12ನೇ ವಾಕ್ಯ. yet, ಆದರೂ, சொல்லுங்க, ಆದರೂ, ಆದರೂ, சொல்லுங்க, ಆದರೂ, ಹೇಳ್ರಿ, ಆದರೂ, ಆದರೂ, ಏನು ಆದರೂ, ಇಷ್ಟೆಲ್ಲ ತಳ್ಳಿದ್ರು, ಇಷ್ಟೆಲ್ಲ ಮನುಷ್ಯನ ತಳ್ಳಿದ್ರು, ತ್ಯಜಿಸಿದ್ರು, ಇಷ್ಟೆಲ್ಲ ತ್ಯಜಿಸಿದ್ರು. ಆಮೆನ್. ಯಾರ್ಯಾರೆಲ್ಲ ಆತನನ್ನ ನಂಬಿದ್ರು, ಯಾರ್ಯಾರು ಆತನನ್ನ ಅಂಗೀಕರಿಸಿದ್ರು, ಯಾರೆಲ್ಲ ಆತನ ಮೇಲೆ ಭರವಸೆ ಇಟ್ರು, ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಟ್ರು, he gave them right to become the children of God. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಎಷ್ಟನೇ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ನೀ ಅವರ ಬೇಡಾನ ತಳ್ಳ್ರೆ, ನೀವು ಆತನನ್ನು ಬೇಡ ಅಂತ ತಳ್ತೀಯಾ, you are rejecting him. ನೀ ಆತನನ್ನು ತಿರಸ್ಕರಿಸ್ತಾ ಇದೀಯಾ. But God is giving you an opportunity to become his own again. ಆದ್ರೆ ದೇವರು ಮತ್ತೆ ಆತನಿಗೆ ಸ್ವಂತವಾಗ್ಲಿಕ್ಕೆ ಒಂದು ಮಾರ್ಗನ ತೆರೀತಾ ಇದ್ದಾರೆ. Why? ಯಾಕೆ? Amen. Even if you reject him, ನೀ ಆತನನ್ನು ತಳ್ಳಿದ್ರು ಕೂಡ, amen, he is not just alone, you will be alone all through your life. ಆತನನ್ನ ನೀನು ಬೇಡ ಅಂತ ತಿರಸ್ಕರಿಸಿದ್ರೆ ಆತನು ಒಂಟಿಯಲ್ಲ, ನೀನು ಜೀವಮಾನವೆಲ್ಲ ಒಂಟಿಯಾಗಿಯೇ ಇದ್ದು ಬಿಡ್ತೀಯ. இன்றைக்கு விசுவாசிப்பதான, ಈ ದಿನ ನೀ ನಂಬುವುದಾದ್ರೆ, ಯಾರೆಲ್ಲ ಅವರೇ ವಿಶ್ವಾಸಿக்கிறீங்க, ಯಾರೆಲ್ಲ ಆತನನ್ನ ನಂಬ್ತೀರೋ, ஆண்டவரே, ಕರ್ತನೆ, ನೀ ಯೋಚಿಸಿರ மாதிரி நான் யோசிக்கட்டும் ஆண்டவரே. ನೀ ಯೋಚಿಸುವಂತೆ ನಾನು ಯೋಚಿಸಬೇಕಪ್ಪ. என் சிந்தை உம் சிந்தைதா, ನಿನ್ನ ಯೋಚನೆ ನನ್ನ ಯೋಚನೆಯಾಗಿ ಮಾರ್ಪಡಲಿ. என் நிந்தை உம் நிந்தைதா, ನನ್ನ ಅವಮಾನ ನಿನ್ನ ಅವಮಾನ, என் பாரம் உம் பாரம் தான், ನನ್ನ ಭಾರ ನಿನ್ನ ಭಾರವಾಗಿ, என் பாசம் உம் பாசம் தான், ನನ್ನ ಮಮತೆ ನಿನ್ನ ಮಮತೆಯಾಗಿ. தேவாவியே, ದೇವರ ಆತ್ಮನೇ, ಎಲ್ಲರೂ ಕೇಳೋಣವಾ, என்னில் வாழ்பவரೇ, ನನ್ನಲ್ಲಿ ಜೀವಿಸುವ ದೇವರ ಆತ್ಮನೇ, ನನ್ನಲ್ಲಿ ಇರುವಾತನೇ, ನೀ ಬೇರೆ ನಾ ಬೇರೆ ಎಲ್ಲ, ನಾವಿಬ್ಬರು ಒಂದಾದೆವು, ನೀ ಬೇರೆ ನಾ ಬೇರೆ ಎಲ್ಲ, ನಾವಿಬ್ಬರು ಒಂದಾದೆವು, ನೀನೇ ನನ್ನ ಜೀವ, ನೀನೇ ನನ್ನ ದೇವ, ನೀನೇ ನನ್ನ ಬಾಳು, ನೀನೇ ಎಲ್ಲ, ನೀನೇ ನನ್ನ ಜೀವ, ನೀನೇ ನನ್ನ ಸರ್ವ, ನೀನೇ ನನ್ನ ಬಾಳು, ನೀನೇ ಎಲ್ಲ, ನೀ ಬೇರೆ ನಾ ಎಲ್ಲರೊಡನುವ, ನಾವು ಬೇರೆ ಅಲ್ಲಪ್ಪ, ನಾವಿಬ್ಬರು, ಓ ನೀ ಬೇರೆ ನಾ ಬೇರೆ ಎಲ್ಲ,
இயேசு உலகத்துக்கு வந்ததினால எல்லாம் பரலோகத்துக்கு போக முடியாது. ಯೇಸು ಲೋಕಕ್ಕೆ ಇಳಿದು ಬಂದದ್ರಿಂದ ಎಲ್ಲರೂ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. அவருடையவர்கள் அவரை ஏற்றுக்கொள்ளும் போதுதான் அவர்கள் பரலோகத்துக்கு போக முடியும். ಆತನ ಸ್ವಂತ ಜನರು ಆತನನ್ನು ಅಂಗೀಕರಿಸುವಾಗ ಮಾತ್ರವೇ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಯಾರ್ಯಾರೆಲ್ಲ ಆತನನ್ನು ಅಂಗೀಕರಿಸಿದ್ರು, ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು, ಯಾರೆಲ್ಲ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ರು, ಯಾರೆಲ್ಲ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ರು, ಯಾರೆಲ್ಲ ರಕ್ತದಿಂದ ತೊಳೆಯಲ್ಪಟ್ರು, ಯಾರೆಲ್ಲ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ರು, ಜೀವಬಾಧ್ಯ ಪುಸ್ತಕದಲ್ಲಿ ತಮ್ಮ ಹೆಸರುಗಳನ್ನ ಬರೆಸ್ಕೊಂಡ್ರು. ಜೀವಬಾಧ್ಯ ಪುಸ್ತಕದಲ್ಲಿ ತಮ್ಮ ಹೆಸರುಗಳನ್ನ ಬರೆಸ್ಕೊಂಡ್ರು. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. Amen. You cannot be away from your beloved. ನಿನ್ನ ಪ್ರಿಯನಿಂದ ನೀನು ದೂರ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. அவரை உலகம் தள்ளிடுச்சா, ಆತನನ್ನು ಲೋಕ ತಳ್ಳಿಬಿಡ್ತಾ, அவர் ஒரு ஓபன் கால் கொடுக்கிறார். ಆತ ನಿಮಗೆ ಒಂದು ತೆರೆದ ಒಂದು ಯಾರೆಲ್ಲ என்ன நம்புறீங்களோ, ಯಾರೆಲ್ಲ ನನ್ನನ್ನು ನಂಬ್ತೀರೋ, நான் வந்து பொய் சொல்லல, ನಾನು ಸುಳ್ಳು ಹೇಳಲಿಲ್ಲ. எல்லாரும் சொல்லுங்க, ಎಲ್ಲರೂ ಹೇಳಿ. பொய்க்கு தகப்பன் ஒருவன் இருக்கிறான், ಸುಳ್ಳಿಗೆ ತಂದೆ ಒಬ್ಬನಿದ್ದಾನೆ, அவன் ஆதியிலிருந்து கொலைகாரன், ಅವನು ಆದಿಯಿಂದಲೂ ಕೊಲೆಗಾರನು. எத்தனை பேர் சொல்றீங்க? ಎಷ್ಟು ಜನ இன்னைக்கு எனக்கு விடுதலை வேணும், ಈ ದಿನ ನನಗೆ ಬಿಡುಗಡೆ ಬೇಕು, விடுதலை வேணும், ಈ ದಿನ ನನಗೆ ಬಿಡುಗಡೆ ಬೇಕು. Shall I give you one solution for this? ಇದಕ್ಕೆ ಒಂದು ಪರಿಹಾರನ ನಾನು ಹೇಳಲ್ಲ. Amen. Turn your Bible to John chapter 8. ನಿಮ್ಮ ಸತ್ಯವೇದವನ್ನ ಯೋಹಾನ 8ಕ್ಕೆ ನೀವು ತೆಗೀರಿ. Verse 31 and 32. 31 32ನೇ ವಾಕ್ಯ. Amen. How to come out of this satanic trap and become one with the one who has come in search of you. ಹೇಗೆ ಸೈತಾನ ಹಾಕಿರುವಂತ ಆ ಬಲೆಯಿಂದ ನೀವು ಬಿಡಿಸಿಕೊಂಡು ಹೊರಗೆ ಬಂದು ನಿಮ್ಮನ್ನು ಕರೆದಾತನೊಂದಿಗೆ ಅನ್ಯೋನ್ಯವಾಗಿ ಜೀವಿಸಲಿಕ್ಕೆ ಸಾಧ್ಯ ಅನ್ನೋದು. Amen. John 8:31. ಯೋಹಾನ 8:31. Then Jesus said to those Jews who believed him, ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, if you abide in my word, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ, ವಾಕ್ಯವನ್ನ ಓದುವವರಾಗಿ ಜನರ ದೇವರ ವಾಕ್ಯವನ್ನು ಓದುವವರು ಅಂತ ಹೇಳ್ತಾ ಇದ್ದಾರೆ. Abide in my word. ಇಲ್ಲ, ವಾಕ್ಯದಲ್ಲಿ ನೆಲೆಗೊಂಡಿರುವವರು. To abide in God's word. ದೇವರ ವಾಕ್ಯದಲ್ಲಿ ನೆಲೆಗೊಂಡಿರೋದು ಅಂದ್ರೆ ಏನು? To believe and obey. ನಂಬಿ ಅದರಂತೆ ಜೀವಿಸುವುದು. To believe and obey. ನಂಬಿ ಅದಕ್ಕೆ ವಿಧೇಯರಾಗುವುದು. If you abide in my word, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ, you are my own. ನೀವು ನನಗೆ ಸ್ವಂತವಾಗಿ ಮಾರ್ಪಡ್ತೀರಾ. ನೀವು ನನ್ನ ಶಿಷ್ಯರಾಗ್ತೀರಾ. ನೀವು ನನ್ನ ಸ್ವಂತ ಜನರಾಗಿರ್ತೀರಾ. And the next verse, ಮುಂದಿನ ವಾಕ್ಯ ಹೇಳ್ತದೆ, you shall know the truth when you abide in my word. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವಾಗ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ಏನಂತ ನಿಮಗೆ ಗೊತ್ತಾಗ್ತದೆ. ನಿಮಗೆ ಸತ್ಯ ಏನಂತ ನಿಮಗೆ ಅರ್ಥವಾಗ್ತದೆ. You will never be confused with the devil's deception. ನೀವು ಸೈತಾನನ ವಂಚನೆಯಿಂದ ಕಳವಳಗೊಳ್ಳೋದಿಲ್ಲ. You will never again and again be rejected, separated. ಮತ್ತೆ ಮತ್ತೆ ನೀವು ತಿರಸ್ಕರಿಸಲ್ಪಟ್ಟು ಬೇರ್ಪಟ್ಟಿರೋದಿಲ್ಲ. Again you will not be away from me and be one with the devil. ಮತ್ತೆ ಮತ್ತೆ ನನ್ನಿಂದ ಬೇರ್ಪಟ್ಟು ಸೈತಾನನೊಂದಿಗೆ ನೀವು ಒಂದಾಗಿರೋದಿಲ್ಲ. If you abide in my word, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ, you shall know the truth. ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ. You shall know the truth. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ. ఒక మాట చెప్తాను వినండి. ಒಂದು ಮಾತನ್ನು ಹೇಳ್ತೇನೆ ಕೇಳಿ. Satan put something in my mind. ಸೈತಾನ್ ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಒಂದು ಹಾಕಿದ್ರೆ, he will say, ಅವನು ಹೇಳ್ತಾನೆ, ಈ ಅಮ್ಮతో ಮಾట్లాಡೋದು, ಈ ಅಮ್ಮನ ಜೊತೆ ಮಾತಾಡಬೇಡ, ಈ ಅಮ್ಮ ಮಂಚಿದಿ ಕಾದೆ, ಈ ಅಮ್ಮ ಒಳ್ಳೆಯವಳಲ್ಲ, చాలా చెడ్డ అమ్మాయి, ಇದು ತುಂಬಾ ಕೆಟ್ಟ ಹೆಂಗಸು, దగ్గర కూడా పోవద్దు, ಹತ್ರ ಕೂಡ ಹೋಗ್ಬೇಡ. Hallelujah. I receive that word. ಆ ಮಾತನ್ನ ನನ್ನಲ್ಲಿ ಬರ್ತದೆ. ఓ పరిశుద్ధాత్ముడా నాతో మాట్లాడడానికి వందనాలు. ನಾನು ಹೇಳ್ತೀನಿ, ದೇವರಾತ್ಮನೇ ನೀ ನನ್ನ ಹತ್ರ ಮಾತಾಡಿದಕ್ಕೆ ನಿನಗೆ ತುಂಬಾ ವಂದನೆಗಳು. ದೇವರಾತ್ಮ ಮಾತಾಡಿದಲ್ಲ, ದೆವ್ವಾತ್ಮ ಮಾತಾಡಿದ್ದು. ದೇವರಾತ್ಮ ಅಲ್ಲ, ಅದು ದೆವ್ವಾತ್ಮ ಮಾತಾಡಿದ್ದು. ಕರೆಕ್ಟ್ ತಾನೆ? ಕರೆಕ್ಟ್ ತಾನೆ? But what I will do, weak man. ನಾನು ಏನ್ ಮಾಡ್ತೇನೆ? ಬಲಹೀನ ಮನುಷ್ಯ. I will take, oh thank you Lord, ಅಪ್ಪ ನೀನು ಕೆಡುಕರ ಸಂಗಡ ಕೂರ್ಬೇಡ, ನಿಲ್ಲಬೇಡ, ಮಕ್ಕಬೇಡ ಎಲ್ಲ ಹೇಳಿದ್ಯಾ, ನಾನು ಹೋಗೋದಿಲ್ಲ. ನೀನ್ ಹೇಳಿದ್ಯಾ ದುಷ್ಟರ ಸಂಗಡ ಕೂತ್ಕೊಳ್ಬೇಡ, ನಿಂತ್ಕೊಳ್ಬೇಡ, ಮಾತಾಡ್ಬೇಡ, ನಾನು ಅವ್ರ ಹತ್ರನೇ ಹೋಗಲ್ಲ. But what happens? ಆದ್ರೆ ನಡೆಯೋದೇನು? You will live in that bondage.
నీ అదే బంధనದಲ್ಲೇ బీಳ್ತೀಯా? Amen. Hallelujah. హల్లెలూయా. ఒక రోజు యేసు వస్తే గాని ಒಂದು ದಿನ ಯೇಸು ಬಂದಾಗ నీవు పరలోకకు పోలేదు. ನೀನು ಪರಲೋಕಕ್ಕೆ ಹೋಗಲ್ಲ. Amen. Hallelujah. హల్లెలూయా. వాడు వచ్చేస్తాడు నిన్ను తీసుకెళ్ళి అది వెళ్ళడానికి. ಆತನು ಹಿಡಿದು ಬರ್ತಾನೆ ಕರ್ಕೊಂಡು ಹೋಗ್ಲಿಕ್ಕೆ. బట్ ನೀನು పోగనుమే పరలోకಕ್ಕೆ. ಆದ್ರೆ ನೀ ಹೋಗ್ಬೇಕಲ್ಲ ಪರಲೋಕಕ್ಕೆ. ఎందుకు? ಯಾಕೆ? Amen. ಈ ಅಮ್ಮ ಮೇಲೆ ನನಗೆ ಕೋಪ ಅಲ್ಲ, ಈ ಅಮ್ಮ ಮೇಲೆ ಇದ್ದ ಕೋಪದಿಂದ ನನಗೆ ಕೈತನ ಅಲ್ಲ. ಕೈತನ ಅಲ್ವಾ? But what happens? ಏನ್ ನಡೀತು? If Satan's lie should be broken, ಸೈತಾನ್ನ ಸುಳ್ಳು ಮುರಿಯಲ್ಪಟ್ರೆ ఎవరి దగ్గర పోవద్దండి, ಯಾರ ಹತ್ರ ಹೋಗೋದು ಬೇಡ, ಯಾರ ಹತ್ರ ಹೋಗ್ಬೇಡ್ರಿ, ಯಾರ ಹತ್ರ ಹೋಗ್ಬೇಡಿ. Amen. ಯಾರ ಹತ್ರ ಹೋಗೋದು ಬೇರೊಬ್ಬರ ಹತ್ರ ಹೋಗಿ ಕೇಳಿ ನೋಡ್ತೀನಿ ಅಮ್ಮ ಹತ್ರ ಹೆಂಗೆ ಅಂತ ಕೇಳಕ್ ಹೋಯ್ದ್ರೆ ಅಂದ್ರೆ ನೀವು ಏನಂತ ಒಲೆಯಿಂದ ಎಗರಿ ಹೋಗಿ ಬಾಂಡ್ಲಾಕ್ ಬಿದ್ದಂಗ. ನೀವು ಯಾರ ಹತ್ರ ಆದ್ರೂ ಹೋಗಿ ಕೇಳಕ್ ಹೋದ್ರೆ ಒಲೆಯಿಂದ ಎಗರಿ ಬಾಂಡ್ ನೀವು ಕುದಿತಾರೆ ಎಣ್ಣೆಲಿ ಬಿದ್ದಂಗೆ. ಹಲೋ, am I right? ನಾನು ಹೇಳದ್ ಸರಿನಾ? ಕರೆಕ್ಟಾ ಇಲ್ಲ ಹೇಳ್ರಿ? ಕರೆಕ್ಟಾ ಇಲ್ವಾ? Hallelujah. Hallelujah. Where you have to go? ನೀವು ಎಲ್ಲಿ ಹೋಗ್ಬೇಕು? Abide in God's word. ದೇವರ ವಾಕ್ಯದಲ್ಲಿ ನೆಲೆಗೊಂಡಿರಿ. ಬೈಬಲ್ ಎಡೆ, ಬೈಬಲ್ ತೆಗೆದುಕೋ. ಅಪ್ಪ ಬೇಸಾದ ಕಲ್ಲೋ ಮರಮೋ ನೀರಲ್ಲ ಬೇಸುಂ ದೈ. ಮಾತನಾಡದೆ ಇರೋದಕ್ಕೆ ನೀ ಕಲ್ಲೋ ಮರವೋ ಅಲ್ಲಪ್ಪ, ನೀ ಮಾತನಾಡೋ ದೇವರು. ಕರ್ಗೆ ಅನ್ಯ ಭಾಷೆ ಪೇಸುಂಗ, ಅನ್ಯ ಭಾಷೆ ಮಾತಾಡ್ತಾ ಬೈಬಲ್ ನಾನು ನಿಮಗೆ ಹೇಳ್ತೇನೆ, ಆವಿಯಾನವರು ಉನಕುಳ್ಳ ಪೇಸುವ ದೇವರ ಆತ್ಮ ನಿಮ್ಮೊಳಗೆ ಮಾತನಾಡ್ತಾರೆ. அங்க ஒரு வார்த்தை வரும், ಅಲ್ಲಿ ಒಂದು ವಾಕ್ಯ ಬರ್ತದೆ, தேவன் அன்பா இருக்கிறார், ದೇವರು ಪ್ರೀತಿಯಾಗಿಯೇ ಇದ್ದಾನೆ. அவர் பின்பற்றுகிறவர்கள், ಆತನನ್ನು ಹಿಂಬಾಲಿಸುವವರು, அவர்கள் எல்லாரையும் நேசிப்பாங்க, ಅವರೆಲ್ಲರನ್ನು ಪ್ರೀತಿಸ್ತಾರೆ. அப்ப என்னாச்சு? Satan's lie is broken by the truth. ಆಗ ಸೈತಾನ್ನ ಸುಳ್ಳು ಸತ್ಯ ವಾಕ್ಯದಿಂದ ಅದು ಬಿಡುಗಡೆ ಆಯಿತು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? That is the Independence Day. ಅದೇ ಸ್ವಾತಂತ್ರ್ಯ ದಿನ. British flag coming down and the Calvary ಜೆಂಡಾ going up. ಬ್ರಿಟಿಷ್ ಫ್ಲಾಗ್, ಬ್ರಿಟಿಷ್ ಧ್ವಜ ಕೆಳಗೆ ಇಳಿಸಲ್ಪಟ್ಟು ಕಲ್ವಾರಿ ಧ್ವಜ ಮೇಲೆ ಎತ್ತಲ್ಪಡುತ್ತದೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ Satan ಅಂತೀರಾ? is defeated. ಸೈತಾನ್ ಸೋತು ಹೋದವನು, ಸೈತಾನ್ ಸೋತು ಹೋದವನು. Because the word ಗೆ ಒನ್ನುಡುಕುಳ್ಳ ಎಡತನಿ ಕೊಡುತ್ತಾ. ಯಾಕೆಂದ್ರೆ ದೇವರ ವಾಕ್ಯಕ್ಕೆ ನಿನ್ನೊಳಗೆ ನೀ ಸ್ಥಳ ಮಾಡಿಕೊಟ್ಟೆ. You shall know the truth. ನೀ ಸತ್ಯವನ್ನು ಅರಿತುಕೊಳ್ಳುವಿ. And the truth will set you free. ಆ ಸತ್ಯ ನಿಮಗೆ ಬಿಡುಗಡೆಯನ್ನ ಕೊಡುತ್ತದೆ. ಬಿಡುಗಡೆಯನ್ನ. அப்பா ನಾಳೆ அப்படியே தேவ பிரசன்னா ಅಪ್ಪ ಅಂತ ಕರೆದ್ರೇನೆ ಹಾಗೆ ದೇವ ಸಮೂಹ. இல்லனா ಇಲ್ಲವಾದ್ರೆ பக்கத்துல இருக்கிறவங்க எல்லாம் ஆவியில நிரம்பி ஓரி பவ ಶಬದರಬ ಆனா நான் மட்டும் ಕುಷ್ಠರೋಗಿ மாதிரி. ಪಕ್ಕದಲ್ಲಿರುವವರೆಲ್ಲ ಆತ್ಮದಲ್ಲಿ ತುಂಬಿ ಅನ್ಯ ಭಾಷೆಯಲ್ಲಿ ಮಾತನಾಡ್ತಿದ್ರೆ ನಾನ್ ಮಾತ್ರ ಕುಷ್ಠರೋಗಿ ಅಂತೆ. ಟೈಮ್ ನೋಡ್ತಾ ಹಲ್ಲೆಲೂಯಾ ಹಲ್ಲೆಲೂಯಾ ಒಕ್ಕಂದೆ ಎಂಚಿನೆ ಕೂತ್ಕೊಂಡೆ ಎದ್ದೆ. ಯಾಕೆ? Because ಯಾಕೆ ಅಂದ್ರೆ Satan has deposited a lie in you. ಸೈತಾನ್ ಸುಳ್ಳನ್ನು ನಿಮ್ಮೊಳಗೆ ಬಿತ್ತಿದ್ದಾನೆ. ಎவ்வளவு பேர் சொல்றீங்க Lord make me sensitive? ಎಷ್ಟು ಜನ ಹೇಳ್ತೀರಾ ದೇವರೇ ನನ್ನನ್ನು ಸೂಕ್ಷ್ಮವಾಗಿ ಮಾರ್ಪಡಿಸಪ್ಪ. ಬೈಬಲ್ says, ಸತ್ಯವೇದ ಹೇಳ್ತದೆ, நிறைவானது வரும்போது குறைவானதெல்லாம் வெளியே வந்து, ಸಂಪೂರ್ಣವಾದದ್ದು ಬರುವಾಗ ಕೊರತೆ ಉಳ್ಳದೆಲ್ಲ ಹೊರಗೆ ಹೋಗ್ತದೆ. அந்த நிறைவான வார்த்தையை உள்ள நிரப்புங்க. ಆ ಸಂಪೂರ್ಣವಾದ ದೇವರ ವಾಕ್ಯವನ್ನು ಒಳಗೆ ತುಂಬಿಸ್ಕೊಳ್ಳಿ. ಅವನಿಗೆ ಸಂಬಂಧಪಟ್ಟದೆಲ್ಲ ಹೊರಗೆ ಬಂದ್ಬಿಡ್ತದೆ. ಆಗ ಅವನಿಗೆ ಸಂಬಂಧಪಟ್ಟದೆಲ್ಲ ಹೊರಗೆ ಬಂದ್ಬಿಡ್ತದೆ. ನೋಡಿ ಸೇರಿದ ಆಮೆನ್ சொல்றீங்க? ಎಷ್ಟು ಜನ ನನ್ನೊಂದಿಗೆ ಸೇರಿ ಆಮೆನ್ ಅಂತೀರಾ? Stand in the presence of God. ಎಲ್ಲರೂ ದೇವ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ.